ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಆಗಸ್ಟ್ 2024 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಪುನರ್ವಸು ನಕ್ಷತ್ರ, ವಜ್ರಯೋಗ, ಶಕುನಿಕರಣ. ಇವತ್ತಿನ ಪಂಚಾಂಗ ಫಲ. ಮುಟ್ಟಿ ಕೆಟ್ಟ ಇಂದ್ರ. ಜೀವನದಲ್ಲಿ ತುಂಬಾ ಜನ ನಾವು ಕೆಟ್ಟೋದ್ವಿ ಗುರುಗಳೇ, ನಮ್ಮ ಜೀವನ ಕೆಟ್ಟೋಯ್ತು ಗುರುಗಳೇ, ನಮ್ಮ ಜೀವನ ಹಾಳಾಯ್ತು ಗುರುಗಳೇ, ಯಾಕೆ ಹೀಗಾಯ್ತು ಅಂತಕ್ಕಂಥದ್ದು ತುಂಬಾ ಯೋಚನೆ ಮಾಡ್ತಿರ್ತಾರೆ. ನೋಡಿ, ಪ್ರಕೃತಿಯ ನಿಯಮವೇ ಹಾಗೆ. ಆ ನಿಯಮಗಳ ಮೊದಲು ಈ ದುಷ್ಟ ಮುಹೂರ್ತದ ಬಗ್ಗೆ ಹೇಳಿಬಿಡೋಣ. ಬೆಳಿಗ್ಗೆ 6:05 7:46. ಹಾಗೆಯೇ ಮಧ್ಯಾಹ್ನ 12 ಗಂಟೆಯಿಂದ 12:50 ಈ ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ. ಜಾಗ್ರತೆ, ಮನಸ್ಸು, ಬುದ್ಧಿ, ಮಾತು. ಎಲ್ಲೆಲ್ಲೂ ಮಳೆಯ ಆರ್ಭಟ, ಪ್ರಕೃತಿಯ ವಿಕೋಪ. ಮುನಿಸು, ಮಾಡಿದ್ದು ಮಾರಾಯ, ಅಷ್ಟೇ ಹೇಳಬಲ್ಲ. ಸುಮ್ಮನೆ ಮಾತಾಡಿ ತುಂಬಾ ನೋವಾಗುತ್ತೆ ಅಷ್ಟೇ ಮಕ್ಕಳೇ. ಇರ್ಲಿ. ಮುಟ್ಟಿ ಕೆಟ್ಟಿದನು ಇಂದ್ರ, ಅದಕ್ಕೆ ಅವನಿಗೆ ಶಾಪ. ಮುಟ್ಟದೇ ಕೆಟ್ಟವನು ರಾವಣ. ಈತ ಅಹಲ್ಯನ ಮುಟ್ಟಿ ಕೆಟ್ಟ. ಅಂದವಾಗಿರೋದೆಲ್ಲ ಚೆನ್ನಾಗಿರ್ಬೇಕು, ನನಗೆ ಬೇಕು. ಎಲ್ಲೆಲ್ಲಿ ಅಂದವಿದೆಯೋ, ಎಲ್ಲೆಲ್ಲಿ ಸೌಂದರ್ಯವಿದೆಯೋ, ಆಕರ್ಷಣೆ ಇದೆಯೋ, ಅದು ನನಗೆ ಬೇಕು. ಅದು ನಮ್ಮ ಮನಸ್ಸಿಗೆ ಇದು ಒಂದು ದೊಡ್ಡ ಶಾಪ. ಆ ಇಂದ್ರನ ಮನಸ್ಸು ನಮ್ಮದು. ಇಂದ್ರನ ಹಾಗೆ ಒಳಲಾಟ. ಇದು ಬೇಕು, ಅದು ಬೇಕು, ಹೀಗಿರಬೇಕು, ಹಾಗಿರಬೇಕು, ಅದೇ ಬೇಕು, ಆ ಅಂದವೇ ಬೇಕು, ಅನ್ನತಕ್ಕಂಥ ಭಾವಾರ್ಥದಿಂದಲೇ ಮುಟ್ಟಿ ಕೆಟ್ಟಿರೋದು. ಎಷ್ಟು ಜನ ನೆಮ್ಮದಿಯಾಗಿದ್ದೀರಿ ಹೇಳಿ? ಮದುವೆ ಆಗಿಲ್ಲ. ಮದುವೆ ಆಗಿರೋರೆಲ್ಲ ಕೈ ಎತ್ತಿಪ್ಪ ನೋಡ. ಮಕ್ಕಳಾಗಿರೋರೆಲ್ಲ ಕೈ ಎತ್ತಿ. ಒಂದು ತಾಯಿ ಜೀವ ದಾವಣಗೆರೆಯಿಂದ ಬರುತ್ತೆ ಮಕ್ಕಳ. ಇದು ಮುಟ್ಬಾರ್ದು, ಮಗ ಹೇಳೋದು. ಅದು ಮುಟ್ಬಾರ್ದು. ನೀನೆಲ್ಲೂ ಹೋಗ್ಬಾರ್ದು, ಯಾರನ್ನೂ ಕರಿಬಾರ್ದು, ಯಾರ ಹತ್ರ ಮಾತಾಡಬಾರ್ದು, ತಾನು ಹೇಳಿದ್ದೆ ಅಡುಗೆ ಮಾಡಬೇಕು, ಯಾವ ಪೂಜೆ ಮಾಡಬಾರ್ದು. ನೋ ಕಮ್ಯುನಿಕೇಶನ್ ವಿತ್ ಅದರ್ಸ್. ಫುಲ್ ಬೌಂಡ್ರಿ. ಯಾಕಪ್ಪ ಅನ್ಸ್ಬಿಟ್ಟಿದೆ ಅವ್ರಿಗೆ. ಇವ್ರ ಅಪ್ಪ ಅಮ್ಮನೂ ಇಷ್ಟೊಂದು ಕಂಟ್ರೋಲ್ ಮಾಡಿಲ್ಲ. ಹೋಗ್ಲಿ ಶಿವ ಅಂತ ಹೋಗಿ ತೋಟದಲ್ಲಿ ಇದ್ಕೊಳ್ಳಿ. ಬಿಡಲ್ಲ. ಯಾಕೆ ತೋಟಕ್ಕೆ ಹೋಗ್ತೀರ? ತೋಟನೂ ಮಾಡ್ಬೇಡಿ, ಏನು ಮಾಡ್ಬೇಡಿ, ಅದೆಲ್ಲ ಇಲ್ಲ. ಈ ಮನೆ ಚಿಕ್ಕದಿದೆಯೋ ಸಾಲಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀನ್ ಹಾಕೊಂಡು ತಿನ್ನೋ ಖಾರ ನಮ್ ಕೈಯಲ್ಲಾಗಲ್ಲ ಕಣೋ. ಹಾಲು ಕುಡಿಬಾರ್ದು, ಮೊಸರು ತಿನ್ಬಾರ್ದು, ಬೆಣ್ಣೆ ತಿನ್ಬಾರ್ದು, ತುಪ್ಪ ತಿನ್ಬಾರ್ದು, ಏನೇನೋ ಲಿಸ್ಟ್ ಇಟ್ಟು ಬಿಟ್ಟಿದ್ದಾನೆ. ಯಾಕೆ ಹೇಳ್ತೀರಾ? ಆ ವಯಸ್ಸಾದ ಜೀವಿಗಳಿಗೆ ನೋಡಿ, ಇಂಥವ್ರ ಮಾತನ್ನ ನೀವು ಕೇಳಿ ನೋಡಿ ಮಕ್ಕಳೇ. ಮಕ್ಕಳು ಬೇಕಾ ಅನ್ಸ್ಬಿಡುತ್ತೆ. ಒಳ್ಳೆಯವನು. ಆದ್ರೆ ಈ ರೀತಿಯ ಟಾರ್ಚರ್ ಏನ್ ಹೇಳ್ತೀರಾ ಹೇಳಿ? ಈ ದೇವ್ರಿಗೆ ಹೋಗ್ಬೇಡಿ, ಆ ದೇವ್ರಿಗೆ ಹೋಗ್ಬೇಡಿ, ಈ ಫಂಕ್ಷನ್ಗೆ ಹೋಗ್ಬೇಡಿ, ಆ ಫಂಕ್ಷನ್ಗೆ ಹೋಗ್ಬೇಡಿ, ಈ ಫಂಕ್ಷನ್ ಮಾಡಬೇಡಿ, ಇದನ್ನ ತಿನ್ಬೇಡಿ. ಅಯ್ಯೋ, ಅವ್ರನ್ನ ಜೈಲಲ್ಲಿ ಹಾಕಿಟ್ಟಿದ್ದಾನೆ. ತಂದೆ ಬಂದು ಹೊರಗಡೆ ಒಂದು ವೀಲ್ ಚೇರಿಂಗ್ ಹಾಕೊಂಡು ಹೀಗೆ ಕೂತಿದ್ರೆ, ಏನ್ ಹೊರಗಡೆ ನಿನಗೆ ಕೆಲಸ? ಏನು ಕೂತ್ಕೋಬೇಕು ಹೊರಗಡೆ? ನಡಿ ಒಳಗಡೆ. ಅಯ್ಯೋ ಯಪ್ಪ. ಕೇಳಿ, ಎಷ್ಟು ಜನ ಮಕ್ಕಳನ್ನ ಇಟ್ಕೊಂಡು ನೆಮ್ಮದಿಯಾಗಿದ್ದೀರಿ ಅಂತ ಹೇಳ್ಬೇಡಿ ಮಕ್ಕಳು. ಹೌದು, ಮುಟ್ಟಿ ಕೆಟ್ಟ ಇಂದ್ರ ಅಂದ್ರೆ ಇದೇ ಕತೆ. ಎಷ್ಟು ಜನ ಮನೆ ಇಲ್ಲ ಅಂದ್ರಲ್ಲ, ಸಾಲ ಮಾಡಿ ಮನೆ ಕಟ್ಟಿದ್ರಲ್ಲ, ನೆಮ್ಮದಿಯಾಗಿ ಬಿಟ್ಟಿದ್ದಾನ ಬ್ಯಾಂಕ್ ಅವನಂತ ಕೈ ಎತ್ ನೋಡಿ. ಹೌದು, ನನ್ನ ಗುರುಗಳು ಏನೋ ವ್ಯವಹಾರ, ಸಾಲ ಇದ್ದಿದ್ದೊಂದು ಜಾಗ ಮಾರಿ ಬ್ಯಾಂಕ್ಗಳು ಇನ್ನೊಂದು ಸಾಲಕ್ಕೆ ಅಡಮಾನ ಆಗಿಬಿಟ್ಟಿದೆ ಇನ್ನೆಲ್ಲೋ ಅಂತ ಮಾರಿದ್ರು. ಇವತ್ತು 60 ಲಕ್ಷ ಚಿಲ್ಲರೆ.
ಗೈನ್ ಟ್ಯಾಕ್ಸು, ಪ್ರಾಪರ್ಟಿ ಗೈನ್ ಟ್ಯಾಕ್ಸು. ನೀವು ತಗೊಂಡಾಗ ಅಷ್ಟು, ಈಗ ಮಾರಿರೋದು ಇಷ್ಟು ಬೆಲೆ ಬಂದಿದೆಯಲ್ಲ, ಕಟಿ ಅದನ್ನ ಅಂತಿದೆ. ನೀವು ಮುಳುಗಾದ್ರೂ ಮುಳುಗು, ತಲೆ ಅಡಮಾನ ಆದ್ರೂ ಇಡು, ನೀವು ಮುಳುಗಿದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ, ನಿಮ್ಮನ್ನ ಎದುರ್ಸಕ್ ನಾನಿಲ್ಲ. ಆದರೆ ನನಗೆ ಬರೋದು ನನಗೆ ಬರಬೇಕು. ಎದೆ ಮೇಲೆ ಕೂತು ಟ್ಯಾಕ್ಸು. ಸಾಲಗಳು ಹರಿದು ತಿಂತಾ ಇದೆ. ಏನೋ ಮಾಡೋಕೆ ಹೋಗಿ 4 ಜನ ಅನ್ನ ನೆರಳು ಅನ್ನೋಕೆ ಹೋಗಿ ಆಗಿ ಮಾಡಿದ್ದಾರೆ. ಇವತ್ತು ಮಾರಿ ಆ ಸಾಲಕ್ಕೆ ಯು ಕಮ್ ಬ್ಯಾಕ್ ಫಸ್ಟ್ ಟ್ಯಾಕ್ಸ್ ಕಟ್ಬಿಟ್ಟು ನಂದು ಬ್ಯಾಂಕ್ ಅಕೌಂಟ್ ಫ್ರೀಸ್ ನಂಬ್ತೀರಾ? ಇದು ಲೆಕ್ಕ. ಮುಟ್ಟಿಗೆಟ್ಟ ಇಂದ್ರ. ಇದು ಬೇಕಿತ್ತ? ನೋಡಿ, ಇವತ್ತು ಆಗ್ತಿರೋದು ಅದೇ ಮಕ್ಳು. ಮುಟ್ಟದೇ ಕೆಟ್ಟ ರಾವಣ. ಸೀತಮ್ಮನ್ ತಗೊಂಡೋದ್ನ ಅವನು ಮುಟ್ಟೋಗ್ ಬಿಡ್ತಾ ಪ್ರಕೃತಿ, ಅಲ್ಲೊಂದು ಶಾಪ ಆಯ್ತು, ಆದ್ರೂ ಸತ್ತ. ಕೆಲವೊಂದು ಸಮಯ ಹಾಗೆ ನಾವು ಕೆಲವೊಂದನ್ನ ತಂದ್ಬಿಟ್ಟಿರ್ತೇವೆ, ಮುಟ್ಟುವಂಗಿಲ್ಲ, ಇರೋ ಆಗಿಲ್ಲ, ಸುಮ್ಮನೆ ಹಾಗೇ ನೋಡ್ಕೊಂಡು. ಈ ಡಯಾಬಿಟಿಸ್ ಪೇಷಂಟ್ಸು ಸ್ವೀಟು ತಿನ್ಬೇಕು ಅನ್ಸುತ್ತೆ, BP, ಅಯ್ಯೋ ಆ ಬಜ್ಜಿ, ಆ ಪಕೋಡೆ, ಕೊಲೆಸ್ಟ್ರಾಲ್ ಆಗ್ಬಿಟ್ಟಿದೆ, ಹಾರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ತುಪ್ಪ ಮುಟ್ಟಬಾರ್ದು, ಇದು ತಿನ್ಬಾರ್ದು, ಏನ್ ವಿಧವಾಗಿ ತಿಂತಿದ್ದಾರೆ ಅಲ್ಲಿ. ಮುಟ್ಟದೇ ಕೆಟ್ಟ ರಾವಣ. ನೋಡಿ ಎಂತ ಆನಂದವಾಗಿದೆ ನಮ್ಮ ಬದುಕು. ಮಾಡಿಟ್ಕೋಬಿಟ್ಟು ಒಂದು 40 ವಯಸ್ಸು ದಾಟ್ತಿದ್ದಾಗೆ ನಮ್ಮ ಮಜಲಲ್ಲಿ ಸ್ಟ್ರೆಂತ್ ಹೋಗುತ್ತೆ. ಮಕ್ಕಳೇ 30 ವಯಸ್ಸು ದಾಟ್ತಿದ್ದಾಗೆ ನೆನ್ಪಿಟ್ಕೊಳ್ಳಿ, ಪ್ರತಿ ವರ್ಷ 1% ನಿಮ್ಮ ಮಜಲ್ನ ಸ್ಟ್ರೆಂತ್, ನರಗಳ ಶಕ್ತಿ ಇಳಿತಾ ಬರುತ್ತೆ. ಶುರು ಮಾಡ್ಕೋಬೇಕು ಒಂದು ವರ್ಕೌಟು, ಒಂದು ವೆಯ್ಟು, ಇನ್ನೊಂದು ಅಂತ. 40 ದಾಟ್ತು, ಅಲ್ಲಿ ಹಿಡ್ಕೊಂತು, ಇದು ಹಿಡ್ಕೊಂತು, 50 ಮೇಲೆ ಕುಂದಿರ್ಸೇ ಬಿಡುತ್ತೆ. 50 ಕಷ್ಟಲ್ಲಿ ಈ ಕೂತಿರೋ ಈ 10%, 30 to 40 ಇದ್ದಿದ್ದು ಡಬಲ್ ಆಗ್ಲಿಕ್ಕೆ ಹೋಗುತ್ತೆ. 30 to 40% ಡಿಪ್ ಆಗ್ಬಿಡ್ತೀರಿ. 50 to 60% ಕುತ್ಕೊಬಿಡುತ್ತೆ. ಅಯ್ಯೋ ಮಂಡಿ ನಾವು ಶುರು ಹಚ್ಕೊಬಿಡ್ಬೇಕು. ಮೊದಲೇ ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು ಎಲ್ಲ ಬಿಡಿ ಗುರುಗಳೇ. ನಮ್ಮನ್ನ ದಣಿಸ್ಬಿಡುತ್ತೆ. ಇದೆಲ್ಲ ತಿಳ್ಕೊಂಡೇ ಇಲ್ಲ. ಏನೋ ದುಡಿ, ಏನೋ ಓಡು, ಏನೋ ಮಾಡು, ಮುಟ್ಟದೆಯೇ ಕೆಟ್ಟ ರಾವಣ. ಏನೂ ತಿಂದಿಲ್ಲ ಗುರುಗಳೇ, ನಮಗ್ ಬರಬಾರ್ದು ರೋಗ ಬಂದ್ಬಿಟ್ಟಿದೆ ನೋಡಿ ಗುರುಗಳೇ, ಅದು ತಿಂದಿಲ್ಲ, ಇದು ತಿಂದಿಲ್ಲ, ಅದು ಕೊಡ್ತಿಲ್ಲ, ಇದು ಕೊಡ್ತಿಲ್ಲ. ನಮಗೇ ಗೊತ್ತಿಲ್ಲದೆ ಊಟದಲ್ಲಿ ಎಷ್ಟೋ ವಿಷಯಗಳು ಸೇರಿಸ್ಕೊತಿದ್ದೇವೆ. ಮುಟ್ಟದೆಯೇ ಕೆಟ್ಟ ರಾವಣ. ಹೇಳಿ ಕೆಟ್ಟವನು ವಿಶ್ವಾಮಿತ್ರ. ವಿಶ್ವಾಮಿತ್ರ ಸುಮ್ಮನೆ ಇರ್ತಿರ್ಲಿಲ್ಲ. ನನಗೆ ಈ ಬ್ರಹ್ಮರ್ಷಿ ಪಟ್ಟ ಬೇಕೇ ಬೇಕು ಒಪ್ಕೋತಿರ್ಲಿಲ್ಲ. ತನ್ನ ಈಗೋ ಹೌದಾ ಅಂತ ಹೇಳ್ದಾಗೆಲ್ಲ ಆತನ ಬ್ರಹ್ಮರ್ಷಿ ಪಟ್ಟ ತಪ್ಪೋಯ್ತು. ನೀವು ಯಾರ ಹತ್ರ ಆದ್ರೂ ಸತ್ಯ ಹೇಳಿ ನೋಡಿ, ನೀವು ಕೆಟ್ಟವ್ರೆ. ಇಲ್ಲ ಅಂದು ನೋಡಿ, ನೀವು ಕೆಟ್ಟವ್ರೆ. 100% ಹೇಳ್ತೀನಿ. ಲೋಕದಲ್ಲಿ ವಿಶ್ವಾಮಿತ್ರರು ಬಗ್ಗೆ ರಾಮರು ಕೇಳ್ತಾರೆ, ನಿಮ್ಮ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ತೀರಾ ಗುರುಗಳೇ? ವಿಶ್ವಕ್ಕೆ ಮಿತ್ರರು ಅಂತಾರಲ್ಲ ನಿಮ್ಮ ಬಗ್ಗೆ. ಅಯ್ಯೋ, ನನ್ನ ಬಗ್ಗೆ ಏನ್ ಹೇಳೋದಿದೆಪ್ಪ? ನನ್ನಷ್ಟು ಧ್ವಂಸ ಮಾಡಿದವನಿಲ್ಲ, ನನ್ನಷ್ಟು ಮಿತ್ರನಾಗಿದ್ದವನಿಲ್ಲ. ಒಂದೇ ಮಾತಲ್ಲಿ ಮುಗಿಸ್ಬಿಟ್ರು ವಿಶ್ವಾಮಿತ್ರರು. ನೀವು ಇನ್ನೊಬ್ಬರಿಗೆ ಇಲ್ಲ ಅಂತ ಹೇಳಿ ನೋಡಿ, ಆಗಲ್ಲ ಅಂತ ಹೇಳಿ ನೋಡಿ. ಅಲ್ಲಿರೋದು ತಮಾಷೆ. ಹೇಳಿ ಕೆಟ್ಟ ವಿಶ್ವಾಮಿತ್ರ, ಇನ್ನು ಹೇಳದೇ ಕೆಟ್ಟವನು ಹರಿಶ್ಚಂದ್ರ. ನೀವು ಈ ಲೋಕದಲ್ಲಿ ಸತ್ಯ ಹೇಳಿ ಬದುಕ್ಬಿಡ್ತೀರಾ, ಒಳ್ಳೆತನದಿಂದ ಬದುಕ್ಬಿಡ್ತೀರಾ ಮಕ್ಕಳೇ. ಅಯ್ಯೋ ರಾಮಚಂದ್ರ, ಒಳ್ಳೆಯವ್ರ ಕಾಲ. ಪ್ರಪಂಚದಲ್ಲಿ ಇವತ್ತು ಮೊಟ್ಟ ಮೊದಲು ಹಾರ್ಟ್ ಅಟ್ಯಾಕ್ ಆಗೋದೇ ಒಳ್ಳೆಯವನಿಗೆ. ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಒಳ್ಳೆಯವನೇ. ಹೌದು, ಹತ್ಯೆ ಮಾಡೋನ್ ಕತೆ ಬಿಟ್ಬಿಡಿ, ಅದಾಮೇಲೆ ಅದು ಮೊದಲ ಪರಮಾವಧಿ. ಅದನ್ನೂ ಮೀರಿ ಆಗ್ತಾ ಇಲ್ಲ ಅಂದಾಗ ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ, ತನ್ನ ಕೈಯಲ್ಲಿ ಆಗ್ತಿಲ್ಲ ಅಂದಾಗ. ಸತ್ಯವನ್ನು ಹೇಳಿದವನಿಗೆ ಉಳಿಗಾಲವಿಲ್ಲ, ನ್ಯಾಯ ನೀತಿಯಿಂದ ಬದುಕುವವನಿಗೆ ಉಳಿಗಾಲವಿಲ್ಲ. ಧರ್ಮಬದ್ಧವಾಗಿ, ಧರ್ಮ ಅನ್ನೋದು ಇಲ್ಲವೇ ಇಲ್ಲ. ಧರ್ಮ ಅಂದ್ರೆ ಏನು? ಮಾತೃಧರ್ಮ, ಪಿತೃಧರ್ಮ, ಗುರುಧರ್ಮ, ಧರ್ಮಪತ್ನಿ ಧರ್ಮ, ಮಕ್ಕಳ ಧರ್ಮ, ಗಂಡನ ಧರ್ಮ, ರಾಜಧರ್ಮ, ಮಂತ್ರಿಯ ಧರ್ಮ, ಅಧಿಕಾರಿಯ ಧರ್ಮ. ಯಾರಾದರೂ ಧರ್ಮ ಪಾಲನೆ ಮಾಡ್ತಿದಾರ ನನ್ನನ್ನು ಸೇರಿಸಿ? ಖಂಡಿತ ಇಲ್ಲ. ಇಲ್ಲ ನೋಡಿ, ಹರಿಶ್ಚಂದ್ರನಿಗಾದ ಗತಿಯೇ ಆಗ್ತಿರೋದು.
ಧರ್ಮ ಪಾಲನೆ ಅನ್ನೋದಿಲ್ಲ. ಆತ ಅಸತ್ಯ ಹೇಳಲೇ ಇಲ್ಲ. ಇನ್ನು ಕೊಟ್ಟು ಕೆಟ್ಟವನು ಕರ್ಣ ಅಂತ ಹೇಳ್ತಾರೆ. ನನಗ್ ಗೊತ್ತಿರೋ ಹಾಗೆ ಕರ್ಣ ಅಂತ ದಾನ ಅಂತ ಇದು ಅಂತ ಅದನ್ನ ಊಹಾಪೋಹವಾಗಿ ಮೂಲ ಭಾರತವನ್ನ ಕೆದಕ್ತಾ ಹೋದ ಅಂದ್ರೆ ನನಗ್ ಗೊತ್ತಿರೋ ಹಾಗೆ ನನ್ನ ಗುರು ಮುಖೇನ ಪ್ರವಚನ ಮುಖೇನ ತಿಳ್ಕೊಂಡಿರ್ತಕ್ಕಂಥದ್ದು ಅಂಥ ದಾನಗಳೇನು ಅವನು ಮಾಡಿಲ್ಲ. ಕವಚ ಕುಂಡಲ ಎಸ್, ಅದು ಒಂದು ಅಷ್ಟು ದೊಡ್ಡದಾಗಿ ಬಿಟ್ರೆ ಅದಕ್ಕೆ ಅವನಿಗೆ ಸಿಕ್ತು. ಇಂದ್ರನಿಂದ ಏನ್ ಸಿಗ್ಬೇಕೋ ಆ ಶಕ್ತಿ ಅನ್ನತಕ್ಕಂಥ ಆಯುಧ ಸಿಗುತ್ತೆ. ಅದು ಬಿಟ್ರೆ ಅದನ್ನು ಸುಮ್ಮನೆ ಜಾನಪದ ಕಥೆಗಳಾಗಿ ಸೇರಿಸ್ಕೊಂಡು ಹೇಳಿರ್ತಕ್ಕಂಥದ್ದು. ಆದ್ರೂ ನಾವು ಒಪ್ಕೊಳ್ಳೋಣ, ಕರ್ಣನ ಬಗ್ಗೆ ನಮ್ಗೊಂದು ಏನೋ ಒಂದು ಭಾವನೆಗಳು ತುಂಬಿಸಿಟ್ಬಿಟ್ಟಿದ್ದಾರೆ. ಎಸ್, ಕರ್ಣ ಕೆಟ್ಟವನು ಇನ್ನೊಂದು ಅನ್ನೋದಕ್ಕಿಂತ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ತರ ಮೊದಲೇ ಅವನು ಹುಟ್ಟಿದ್ದೇ ಒಂದು ಭಯ, ಆ ಒಂದು ಅನ್ಎಕ್ಸ್ಪೆಕ್ಟೆಡ್ ಚೈಲ್ಡ್ಸ್ ಆಟೋಮೆಟಿಕಲ್ ಅದು ಬಂದ್ಬಿಡುತ್ತೆ. ಮೊನ್ನೆ ಕೂಡ ಒಂದು ತಾಯಿ, ನೀನು ನೆನೆಸಿ ಹುಟ್ಟಿದ ಮಗು ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಚೈಲ್ಡ್ ನಿನ್ನ ಮಗಳು, ಅದಕ್ಕೆ ಗಲಿಬಿಲಿ ಇರ್ತಾಳೆ, ಟ್ರಿಗರ್ ಆಗ್ತಾಳೆ, ಕೋಪ ಮಾಡ್ಕೋತಾಳೆ, ಫ್ರಸ್ಟ್ರೇಟ್ ಮಾಡ್ಕೋತಾಳೆ. ಹೌದು ಗುರುಗಳೇ. ಅದಕ್ಕೆ ಹೇಳೋದು, ಗರ್ಭದಾನ ಆಗುವಾಗ ನೀವು ಸಿದ್ಧರಿದ್ದೀರಾ, ಮಾನಸಿಕವಾಗಿ, ದೈಹಿಕವಾಗಿ, ವೈದಿಕವಾಗಿ, ಕೌಟುಂಬಿಕವಾಗಿ, ಆರ್ಥಿಕವಾಗಿ. ಎಷ್ಟು ನೋಡ್ಬೇಕು ಗೊತ್ತಾ, ಒಂದು ಮಗುವನ್ನ ಭೂಮಿಗೆ ಪರಿಚಯಿಸ್ಬೇಕು ಅಂದ್ರೆ ಆರೋಗ್ಯವಾಗಿ ನೀವೇ ಇಲ್ಲ, ಮಗು ಒಂದು ಬೇಕು ಅಂದ್ರೆ ಆ ಮಗುನಲ್ಲಿ ಆರೋಗ್ಯ ಎಲ್ಲಿರುತ್ತೆ? ನಿಮಗೆ 20%, ಆ ಮಗುಗೆ 40%. ಖಂಡಿತ ನೀವೇ ಕೋಪ. ಇನ್ನು ನಿಮ್ಮ ಮಕ್ಕಳು ಇನ್ನೂ ಹೈಪರ್ ಕೋಪ. ಸಿದ್ಧ ಮಾಡ್ಕೊಂಡಿಲ್ಲ, ಅದಕ್ಕೊಂದು ಮುಹೂರ್ತ ನೋಡ್ಕೊಂಡಿಲ್ಲ. ವೈದಿಕವಾಗಿ ಒಂದು 6 ತಿಂಗಳು, 1 ವರ್ಷ, 2 ವರ್ಷ ಕೆಲವೊಂದು ಪೂಜೆ, ನಿಯಮ, ಊಟ, ಉಪಚಾರ, ದೈವ ಕಾರ್ಯಗಳು, ಹೋಮ, ಹವನ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ನದಿ ಕ್ಷೇತ್ರ, ಇವುಗಳ ಒಂದು ಸಂಕಲ್ಪ ಏನಿಲ್ಲ. ಏನೋ 1-2 ದೇಹಗಳು ಸೇರ್ತು ಒಂದು ಮಗು. ಆ ಮಗು ನಿಜವಾಗ್ಲೂ ನೆಮ್ಮದಿ ಕೊಡುತ್ತೆ ಮಕ್ಕಳೇ, ನೆಮ್ಮದಿಯಾಗಿರ್ತಾನ ಮಕ್ಕಳೇ. ಇವತ್ತಿನ ಕಾಲಕ್ಕೆ ನಮ್ಮ ಮಕ್ಕಳು ಈ ತರ ಆಗ್ತಿರ್ಲಿಕ್ಕೆ ಅತಿ ದೊಡ್ಡ ಕಾರಣಭೂತರು ಯಾರು ಗೊತ್ತಾ? ನಾವೇ. ವಿ ವರ್ ನೆವರ್ ಪ್ರಿಪೇರ್ಡ್. ನಮಗೆ ಒಂದು ಅಡಿಗೆ ಬೇಕು ಅಂದ್ರೆ ಅಕ್ಕಿನೆಲ್ಲ ಶುದ್ಧ ಅಕ್ಕಿನೇ ಹೋಗ್ತೇವೆ, ಶುದ್ಧ ತರಕಾರಿ ತರ್ತೇವೆ, ಹುಡುಕಾಡಿ ಸೊಪ್ಪು ಇನ್ನೊಂದು ಕ್ಲೀನ್ ಮಾಡಿ ಆ ಪಾತ್ರೆ ತೊಳೆದು ಆ ನೀರು ಶುದ್ಧ ನೀರೇನ ಯಾವುದೋ ನೀರು ಹಿಡಿದು ತುಂಬಲ್ಲ. ಯಾವುದೋ ಪಾತ್ರೆಯಲ್ಲಿ ಇಡಲ್ಲ, ಹಳಸಿದ ಪಾತ್ರೆಯಲ್ಲಿ ಇಡಲ್ಲ, ತುಕ್ಕಿಡಿದಿರೋ ಪಾತ್ರೆಯಲ್ಲಿ ಇಡಲ್ಲ ನೋಡಿ. ಆಮೇಲೆ ಮಾಡಿದ್ಮೇಲೆ ಬಡಿಸೋದು ಶುದ್ಧ ತಟ್ಟೆ, ಶುದ್ಧ ಎಲೆ, ಅದಕ್ಕೆ ಹಿಂಗೆ ಹಾಕ್ಬೇಕು, ತುಪ್ಪ ಹಿಂಗೆ ಹಾಕ್ಬೇಕು, ಖಾರ ಹಿಂಗೆ ಹಾಕ್ಬೇಕು, ಹುಳಿ ಇಷ್ಟೇ ಹಾಕ್ಬೇಕು. ಎಷ್ಟೆಲ್ಲ ಒಂದು ಅಡಿಗೆಗೆ ಯೋಚನೆ ಮಾಡಿ ಹಾಕ್ತೇವಲ್ವಾ. ಒಂದು ಮಗು ಸೃಷ್ಟಿಗೆ, ಒಂದು ಗಿಡ ಬೆಳೆಸ್ಬೇಕಾದ್ರೆ, ಒಂದು ಪುಟ್ಟ ಮನೆ ಮುಂದ್ಗಡೆ ತುಳಸಿ ಗಿಡಕ್ಕೆ ಎಷ್ಟು ಆರೈಕೆ ಮಾಡ್ತೇವೆ, ಅದನ್ನ ಬೆಳೆಸ್ಬೇಕಾದ್ರೆ ಎಷ್ಟು ಮುಂಜಾಗ್ರತೆ ಎಲ್ಲ ತಗೋತೇವೆ. ಒಂದು ಮಗು ನಿಮ್ಮ ವಂಶೋದ್ಧಾರಕ, ವಂಶಕ್ಕೆ ಹೆಸರು ತರುವ ಮಗು ಬೇಕು ಅಂತ ನೀವೆಷ್ಟು ಸಿದ್ಧರಾಗಿರ್ಬೇಕು ಅಂತ ಗೊತ್ತಿದ್ಯಾ? ನೀವು, ನಿಮ್ಮ ಯಜಮಾನರು, ನಿಮ್ಮ ಕುಟುಂಬ, ಪರಿಸರ, ಸುತ್ತಮುತ್ತ ಭೀತಿಯಲ್ಲೇ, ಆತಂಕದಲ್ಲೇ. ಇನ್ನೇನಾಗುತ್ತೆ? ಕರ್ಣ ಹುಟ್ಟಿದಂಥ ಸ್ಥಿತಿಲೇ. ಅದಕ್ಕೆ ಅವನು ಆ ಥರ ಇದ್ದ. ಅದಕ್ಕೆ ಬೇರೆ ಉಪಕಾರ ಸುರಿಲಿಕ್ಕೆ ಈ 3 ಜನ ಸೇರ್ಕೊಂಡು ಇದ್ದಿದ್ದು ಕೆಟ್ಟೋದ. ಕೊಟ್ಟು ಕೆಟ್ಟ, ಕೊಡಬಾರ್ದಿತ್ತು. ನಾವಿವತ್ತು ಕೊಟ್ಟೆ ಕೆಟ್ಟಿರೋದು ಮಕ್ಕಳೇ. ನೀವು ಎದುರುಗಡೆ ಅವನ ನೀಯತ್ತು ಪಾಪ. ನಿನ್ನೆ ಕೂಡ ಒಬ್ಬ ಪುಣ್ಯಾತ್ಮ ಸುಮಾರು 15 ವರ್ಷದಿಂದ ಬರ್ತಾನೆ. ಅವತ್ತಿಗೆ 6,000 ರೂಪಾಯಿ, ಇವತ್ತು 60 ಲಕ್ಷ ವ್ಯವಹಾರ. ತಿಂಗಳಿಗೆ 6,000 ರೂಪಾಯಿ ದುಡಿತಿದ್ದು ಮಗು, ಇವತ್ತು 60 ಲಕ್ಷದ ವ್ಯವಹಾರ. ಆದ್ರೂ ಟೆನ್ಷನ್ ಬಿಟ್ಟಿಲ್ಲ. ಅಯ್ಯೋ ಗುರುಗಳೇ, ದಿನ ಬಡ್ಡಿ ಕಟ್ಟಬೇಕು ಗುರುಗಳೇ, 6% ಗುರುಗಳೇ, ಸಾಕಾಗ್ಬಿಟ್ಟಿದೆ ಅಂತ. ದಿನಕ್ಕೆ ಬಡ್ಡಿ ತಗೊಳ್ಳುವಂತ ಪಾಪಾತ್ಮರಿದ್ದಾರಪ್ಪ. ನೀನ್ ಹೆಂಗಾದ್ರೂ ಮುಳುಗೋಗ. ನೀನು ಎದೆ ಬಗ್ದು ನೀನ್ ಗುಡಿಗೆ ಕೊಟ್ಟು ಬಿಡು ಅನ್ನತಕ್ಕಂಥ ವಿಕೃತ ಮನುಷ್ಯರುಗಳಿದ್ದಾರೆ. ಕೊಟ್ಟು ಕೆಟ್ಟ ನೀನ್ ಅಷ್ಟೇ, ನೀನ್ ಮುಳುಗು, ನೀನ್ ಎದ್ದೋಳು, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಇನ್ನು ಕೊಡದೇ ಕೆಟ್ಟವನು ದುರ್ಯೋಧನ. ಅವನೇನಾದ್ರೂ ಕೊಟ್ನೇನ್ರಿ? ಕೊಟ್ನ ಬಿಟ್ನ? ಒಂದೇ ಒಂದು ಇಂಚು ಕೊಡಲ್ಲ ಅಂದ, ಅವನು ಉಳಿಲಿಲ್ಲ. ಹೌದಲ್ವಾ? ಕೊಡದೇ ಕೆಟ್ಟವನು ಕೂಡ ದುರ್ಯೋಧನ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ತುಂಬಾ ಜನ ಬಾಚಿ ದೋಚಿ ಇಟ್ಕೋತಿರಲ್ವಾ, ತಲೆ ಒಡೆದು ಕೆಡಿಸಿ ಹಾಳು ಮಾಡಿ, ಹೆಂಗಾದ್ರೂ ಸರಿ ಯಾರ ಹಾಳಾದ್ರೆ ನನಗೇನು ಅನ್ನತಕ್ಕಂಥ ಭಾವಾರ್ಥದಲ್ಲಿ ನೆಮ್ಮದಿಯಾಗಿ ಮಲಗಿದ್ದೀರುಂಟ. ಬಿಡಿ ಗುರುಗಳೇ, ಅವರೇ ಚೆನ್ನಾಗಿದ್ರೆ. ಎಲ್ಲಿದ್ದ ದುರ್ಯೋಧನ ಮಕ್ಕಳೇ?
ಅಷ್ಟೆಲ್ಲ ಬಾಚ್ಕೊಂಡಲ್ವಾ, ಅಷ್ಟೆಲ್ಲ ಇಟ್ಕೊಂಡಲ್ವಾ, ಎಲ್ಲಿದ್ದ ಕಡೆಗೂ ತೊಡೆ ಮುರಿದು ನರಳಿ ಸತ್ತ. ಹೀಗೆ ಆಗಿರೋದು. ಇರಲಿ. ಆದರೆ ತಮಾಷೆ ಏನು ಗೊತ್ತಾ, ನಿಮಗೆ ನಂಬಲಾಗದ ಒಂದು ಸತ್ಯ ಹೇಳ್ತೀನಿ. ನೀವು ಏನೇ ಮಾಡಿ, ಹೇಗೆ ಮಾಡಿ, ನೀವು ಕೆಟ್ಟವರು. ಕೊಟ್ಟು ಕೆಟ್ಟ, ಕೊಡದೆಯೂ ಕೆಟ್ಟ, ಹೇಳದೆ ಕೆಟ್ಟ, ಹೇಳಿ ಕೆಟ್ಟ. ನಿಮ್ಮನ್ನು ಲೋಕ ನೋಡುವುದು ಕೆಟ್ಟವನು ಅಂತಾಲೆ. ಏನಾದರೂ ಒಂದು ಕೆಟ್ಟದ್ದನ್ನು ಹುಡುಕುವುದೇ ಈ ಒಂದು ಸುತ್ತಮುತ್ತಲಿನ ಪರಿಸರದ ಪ್ರಭಾವದ ಒಂದು ಲೆಕ್ಕ. ಬಿಡುವುದಿಲ್ಲ, ನಿಮ್ಮನ್ನು ಒಪ್ಪುವುದಿಲ್ಲ, ಇದೇ ನಿಯಮ. ಆದರೂ ಬೇಯೋದೆ ನಾವು. ಗಮನಿಸಿ ನೋಡಿ, ನಿಮ್ಮನ್ನು ಯಾರಾದ್ರೂ ಒಳ್ಳೆಯವರು ಅಂತಾರ, ಯಾವ್ದಾದ್ರೂ ಒಂದು ಕೆಟ್ಟದ್ದು ಹುಡುಕ್ತಲೇ ಇರ್ತಾರೆ. ಗುರೂಜಿ ನಮಗ್ ಗೊತ್ತಿಲ್ವಾ? ನಮ್ಮ ಗುರೂಜಿ ಒಬ್ರು ಕೊಡೋವ್ರಿಗೂ ಒಳ್ಳೆಯವರು. ಪುಣ್ಯಾತ್ಮ ಅಲ್ಲಿಂದ ನೋಟಿಸ್ ಕಳಿಸಿದ್ದಾನೆ, ಕೊಡುವವರೆಗೂ ಅವನಿಗೆ ಒಳ್ಳೆಯವರು. ರಾಮಚಂದ್ರ ಎಲ್ಲರನ್ನೂ ಬಿಡುವುದಿಲ್ಲ. ನೀವು ಹೇಗಾದ್ರೂ ಕೆಟ್ಟದ್ದು ನೋಡಿ, ಅವರನ್ನು ಹುಡ್ಕೊಂಡು ಬಂದಿದೆ. ಒಂದು 40 ನೋಟಿಸ್ಗಳಾದ್ರೂ ಹುಡ್ಕೊಂಡು ಬಂದಿದ್ದಾವೆನೋ. ಹಾಗೆ ಅವ್ರಿಗೆಲ್ಲರಿಗೂ ಊಟ ಬಟ್ಟೆ ಕೊಟ್ಟಿದ್ದೀನೋ, ಬಾಗಿನ ಕೊಟ್ಟಿದ್ದೀನೋ, ಪ್ರತಿ ಇದಕ್ಕೂ ಕೊಟ್ಟಿದ್ದೀನೋ, ಅವರಿಗೆ ರೇಷನ್ ಫ್ರೀ ಕೊಟ್ಟಿದ್ದೀನೋ. ಅವರಿಗೆ ನಮ್ಮ ಗುರುಗಳು ಪ್ರತಿ ತಿಂಗಳು ರೇಷನ್ ಅನ್ನ ತಿಂದಿದ್ದಾರೋ, ಅನ್ನ ತಿಂದು ಬಾಯಲ್ಲಿ ನೋಡೋಕೊಣೋ, ಇವತ್ತು ನೋಟಿಸು ಕೋರ್ಟು ಅಂತ. ಇರ್ಲಿ ಬಿಡಿ ಗುರುಗಳೇ, ಇರ್ಲಿ ಬಿಡಿ ಗುರುಗಳೇ. ಧರ್ಮಕ್ಕೆ ಹುಟ್ಟಿದಂತೆ ಧರ್ಮರಾಯನೇ ಉಳ್ಕೊಳ್ಳಿಲ್ವಂತೆ. ಈ ಎಲ್ಲ ಬಿಟ್ಬಿಟ್ಟು ಸ್ವರ್ಗಕ್ಕೆ ಆತ ಒಬ್ಬನೇ ಹೋಗಿದ್ದು. ಇನ್ನು ಅಧರ್ಮಕ್ಕೆ ನಿಂತ ಒಂದು ದುರ್ಯೋಧನನ್ನ ಬಿಡ್ತಾ ಗುರುಗಳು, ಅವನ ಜೊತೆಲಿ ಎಲ್ಲಾರನ್ನೂ ಹೇಳ್ಕೊಂಡು ಹೋಗ್ಲಿಲ್ವಾ? ಅಯ್ಯೋ, ನಿಮ್ಮನ್ನು ಮುಟ್ಟಿದವರು ಮಣ್ಣಾಗಿರೋದು ಎಷ್ಟು ಜನ ನೋಡಿಲ್ಲ. ಸುಮ್ಮನಿರು ಗುರುಗಳ, ಯಾಕೆ ಅಷ್ಟರ ಕಣ್ಣಲ್ಲಿ ನೀರು? ಈ ಲೋಕ ನಿಮ್ಮಲ್ಲಿ ಕೆಟ್ಟದ್ದೇ ಹುಡುಕುತ್ತದೆ, ನೆನಪಿಟ್ಟುಕೊಳ್ಳಿ. ಅದರಿಂದ ನಾನು ಒಂದೇ ಒಂದು ಮಾತು ಹೇಳ್ತೇನೆ, ಯಾರು ಹೆಂಗಾದ್ರೂ ಬದುಕೊಳ್ಳಿ, ಹೇಗಾದ್ರೂ ಎತ್ಕೊಳ್ಳಿ, ಏನಾದ್ರೂ ಅಂದ್ಕೊಳ್ಳಿ, ಅವನು ಒಳ್ಳೆಯವನಾದ್ರೂ ಅಂದ್ಕೊಳ್ಳಿ, ಕೆಟ್ಟವನಾದ್ರೂ ಅಂದ್ಕೊಳ್ಳಿ. ನಿಮ್ಗೊಂದೇ ಒಂದು ಮಾತು ಹೇಳ್ತಾನೆ, ನಿಮ್ಮ ಬದುಕು ನೀವು ಬದುಕಿ, ನಿಮ್ಮ ಬದುಕು ನೀವು ಬದುಕಿ. ನೀವು ಹೆಂಗೇ ಮಾಡಿ, ಹೇಗೇ ಮಾಡಿ, ಚೆನ್ನಾಗಿ ತಿಂದಂತ ಈ ಪಾಯಸದ ಬಾಯಲ್ಲಿ ನನ್ನ ಹೆಂಡತಿಗೆ ನಾನು ಹೇಳಿದ್ದೆ, ನಮ್ಮ ಮಕ್ಕಳೇ ಸುಳ್ಳು ಹೇಳ್ಬಾರ್ದು ಪಾಪ, ಪುಣ್ಯಾತ್ಗಿತ್ತಿ. ಯಾರ ಎತ್ತು ಮಗುನೋ ಏನೋ, ಯಾವ ಧರ್ಮವೋ ಏನೋ, ಎಲ್ಲಿಂದಲೋ ಬಂದ ಮಗು ಆಡ್ಬಿಟ್ಟಿದ್ದಾನೆ. ಏನೇ ಇದು 100 ಬಾರಿ ನನಗೆ ಇಡ್ಲಿನಲ್ಲಿ ಒಡೆ ಇಲ್ಲ ಅಂದ್ರೆ ಇಲ್ಲ. ಒಂದಿನ ಏನೋ ಮಿಸ್ ಆಯ್ತು. ಈ ನಾಲಿಗೆ ಇದೆಯಲ್ಲ, ಒಳಗಡೆ ಹೋಗೋರ್ಗಷ್ಟೇ, ಉಲ್ಟಾ ಅದು ಬೇರೆನೇ ಕತೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ನೀವು ಒಳ್ಳೆಯವರು ಕೆಟ್ಟವರು ಎರಡೂ ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಹೋಗಿ. ಅವ್ರು ಹೀಗಂದ್ರು, ಇವ್ರು ಹೀಗಂದ್ರು, ಅವ್ರಿಗೋಸ್ಕರ ಇವ್ರಿಗೋಸ್ಕರ ಬದುಕಬೇಡಿ, ನಿಮಗೋಸ್ಕರ ಬದುಕಿ ಮಕ್ಕಳೇ, ನಿಮ್ಮ ತನದಿಂದ ಬದುಕಿ ಮಕ್ಕಳೇ. ಅಷ್ಟೇ ಸಾಕು. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಮಕ್ಕಳು ಓದಿನಲ್ಲಿ ಚುರುಕು ಗಳಿಸಬೇಕಾ, ಒಳ್ಳೆ ಅಂಕ ಗಳಿಸಬೇಕಾ, ಒಳ್ಳೆ ಮಾರ್ಗದರ್ಶನ ಸಿಗಬೇಕಾ? ನನ್ನ ಆತ್ಮೀಯ ಸ್ನೇಹಿತರು ಶಾರದಾ ಅಕಾಡೆಮಿ ಅಂತ ಶ್ರೀನಗರ, ಬೆಂಗಳೂರಿನ ಶ್ರೀನಗರ ಬಸವನಗುಡಿ ಹತ್ರ ತೆಗೆದಿದ್ದಾರೆ. ನೀವು ಆಸುಪಾಸಿನಲ್ಲೇ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಸಿಗಬೇಕಾ? ಖಂಡಿತ ಶಾರದಾ ಅಕಾಡೆಮಿಯ ಮಾರ್ಗದರ್ಶನ ನಿಮಗೆ ಸಿಗಲಿ, ನಿಮ್ಮ ಮಕ್ಕಳಿಗೂ ಸಿಗಲಿ. ಒಳ್ಳೆ ಅಂಕ, ಒಳ್ಳೆಯ ಒಂದು ಮಾರ್ಗದರ್ಶನ ಅವರ ಪಾಲಿಗೆ ಸಿಗಲಿ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಮುಂದಿನ ಭಾಗದಲ್ಲಿದೆ, ದಯಮಾಡಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕೇಳ್ಕೊತಿದ್ದೇನೆ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಬೆರಳಲ್ಲಿ ಚಕ್ರವಿದ್ದರೆ ಇಂದ್ರನಂತೆ ಗೌರವ ಐಶ್ವರ್ಯ ಖಂಡಿತ ಪಡೆಯುತ್ತಾನೆ. ನಮ್ಮ ಈ ಭವಚಕ್ರ ಗುರು ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ತುಂಬಾ ಒಳ್ಳೇದೂ ಇದಾವೆ, ಕೆಟ್ಟದ್ದು ಇದಾವೆ. ನಾನು ಆದಷ್ಟು ಒಳ್ಳೇದನ್ನೇ ತೆಗೆದೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತುಂಬಾ ಜನ ಸರ್ ನಮ್ಮ ನೆಗೆಟಿವ್ಸು ತಿಳಿಸ್ಕೊಡಿ. ಏನಿಗೆ ಬೇಕು ಮೊದಲೇ ನೀವು ಪೂಕೊಳ್ರು.
ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನತಕ್ಕಂಥವ್ರು. ಹೌದು, ಗಾಬರಿ ಪಡೋ ಮಕ್ಕಳು. ಎಲ್ಲರ ಕೈಯಲ್ಲೂ ಒಳ್ಳೆ ರೇಖೆಗಳು ಇದ್ದಾವೆ, ಕೆಟ್ಟ ರೇಖೆಗಳು ಇದ್ದಾವೆ. ಎಲ್ಲರಲ್ಲೂ ಒಂದು ಒಳ್ಳೇದಿದೆ, ಅದಕ್ಕಿಂತಲೂ ದುಪ್ಪಟ್ಟು ಕೆಟ್ಟದಿರುತ್ತೆ. ನನ್ನ ಹತ್ರ ಅಂತೂ 100 ಪಟ್ಟಿದೆ. ಇದ್ದೇ ಇರುತ್ತೆ ಮಕ್ಕಳೇ, ಖಂಡಿತ ಇರುತ್ತೆ. ಎಲ್ಲ ಹೇಳ್ಕೊಳಕ್ಕಾಗೋಲ್ಲ. ಚಿಂತನೆ ಮಂಥನ ಮಾಡ್ಕೊಳ್ಳೋವಾಗ, ನನಗೆ ಯಾಕೆ ಇಷ್ಟೊಂದು ಕೋಪ, ನನಗೆ ಯಾಕೆ ಇಂಥ ಒಂದು ನಿದ್ರೆ, ನನಗೆ ಯಾಕೆ ಇಂಥ ಒಂದು ನಿರಂತರ ಎಲ್ಲೋ ಒಂದು ಗಮನ ಇರುತ್ತೆ. ಏನೋ ಒಂದು ಲೋಪ ದೋಷ ಖಂಡಿತ ಕೊಟ್ಟಿರ್ತಾನೆ. ಪ್ರತಿ ಸೃಷ್ಟಿಯಲ್ಲೂ ಭಗವಂತ ಕೊಟ್ಟಿರುತ್ತಾನೆ, ನೆನಪಿಟ್ಟುಕೊಳ್ಳಿ. ನಾವು ಒಳ್ಳೇದನ್ನೇ ಹುಡುಕ್ಬೇಕು, ಅದನ್ನೇ ಹುಡುಕಿ ತಗೊಬಂದು ಕೊಡ್ತಿದ್ದಾನೆ. ಕೆಲವರು ಖಂಡಿತ ಕಮೆಂಟ್ ಆಗ್ತಿರೋ, ಹೋಗೋದ್ರು ಈ ಚಕ್ರ ದಿಂದ ನಾನು ಆಗಿಲ್ಲ. ಖಂಡಿತ ಬೇರೆ ಚಕ್ರ ಇನ್ನೊಂದು ನಿಮಗೆ ತಡೆದಿರುತ್ತೆ. ತಟ್ಟೆಯಲ್ಲಿ ಪಾಯಸ ಇದೆ, ಏನ್ ಮಾಡೋಣ? ನಿಮ್ಗೆ ಡಯಾಬಿಟಿಸ್ ಇದ್ರೆ ಪಾಯಸ ಮಾಡ್ಕೊಳ್ಳೋ ತಾಕತ್ತಿದೆ, ಪಾಯಸ ಬಡಿಸ್ಕೊಳ್ಳೋ ತಾಕತ್ತಿದೆ, ಪಾಯಸಕ್ಕೆ ದುಡ್ಕೊಳ್ಳೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಅನುಭವಿಸೋದಕ್ಕೂ ತಾಕತ್ತು ಕೊಟ್ಟಿರಬೇಕು, ಜೀರ್ಣಿಸ್ಕೊಳ್ಳೋಕ್ಕೂ ತಾಕತ್ತು ಕೊಟ್ಟಿರಬೇಕು. ಇಲ್ಲ ಅಂದಿದ್ದು ಇಲ್ಲ. ಎಲ್ಲಾ ಚಕ್ರಗಳು ಹೌದು, ಒಳ್ಳೆ ಅಮ್ಮ ಕೊಟ್ಟಿದ್ದಾನೆ, ಏನ್ ಮಾಡೋಣ? ಅಪ್ಪ ಇಲ್ಲ. ನಾವೇನ್ ಮಾಡ್ಬಿಡ್ತೇವೆ? ಅಪ್ಪನ ಬಗ್ಗೆ ನೋಡ್ತಾ ಇರೋ ಅಮ್ಮನನ್ನ ಮರೆತು ಬಿಡ್ತೇವೆ. ಆ ಪ್ರೀತಿ, ಆ ಖುಷಿ, ಆ ಸಂಪ್ರೀತಿ, ಆ ಆನಂದ ಮರೆತು ಬಿಡುತ್ತೇವೆ. ನಾವು ನೋವನ್ನು ಹುಡ್ಕೊಳ್ಳೋರು. ಸೊ ಅದರಿಂದ ನಮ್ಮ ಅಂಗೈಯಲ್ಲೇ ಒಂದು ಅದ್ಭುತವಾದಂಥ ಒಂದು ರೇಖೆಗಳಿದ್ದಾವೆ. ಅದರಲ್ಲಿ ಒಂದು ಚಕ್ರ ಈ ಬೆರಳಿನಲ್ಲಿದ್ದರೆ ಇಂದ್ರನಂತೆ, ಅಂದ್ರೆ ಒಂಥರ ಇಂದ್ರ ಅಂದಿದ್ದೆ ಇಂದ್ರಾದಿ ದೇವತೆಗಳು ಅಂತ ಹೇಳ್ತವೆ. ಅಷ್ಟ ದಿಕ್ಪಾಲಕರಿಗೆ ಆತನೇ ಅಧಿನೇತ. ನಾವು ಬಿಡುವ ಆ ಒಂದು ಅಗ್ನಿಹೋತ್ರ ಮಾಡುವಾಗ ಇಂದ್ರನಿಗೂ ಕೂಡ ಇಂದ್ರಾಯ ಸ್ವಾಹ ಕೊಡ್ತೇವೆ. ನೀನು ತಗೊಳಪ್ಪ, ನಾನು ಮಾಡಿರೋ ಈ ಧರ್ಮ, ನಾನು ಮಾಡಿರುವ ಈ ಪುಣ್ಯ ಕಾರ್ಯ ನಿನಗೆ ತಲುಪಲಿ ಅಂತಕ್ಕಂಥ ರೀತಿಯಲ್ಲಿ ಆ ಇಂದ್ರನಿಗೂ ಕೂಡ ತರ್ಪಣ ಕೊಡ್ತೇವೆ. ಅವನು ನೋಡಿ ಅಂತ ಸೌಭಾಗ್ಯ. ಅಂದರೆ ಯಾರೋ ಮಾಡಿದಂಥ ಒಂದು ಒಳ್ಳೆಯ ಗಂಟು ನಿಮ್ಮನ್ನ ಕಾಪಾಡುತ್ತದೆ. ಅಂಥದ್ದೊಂದು ಚಕ್ರ ಈ ಬೆರಳಿನಲ್ಲಿ ಇರುತ್ತದೆ. ಈ ಗುರು ಬೆರಳು, ಗುರುವಿನಂತೆ ಬಾಳುವರಿ, ಚಕ್ರವಿದೆ. ಈ ಬೆರಳನ್ನು ತೆಗಿರಿ, ಚಕ್ರವಿದೆಯಾ ನೋಡಿ ಇದ್ರೆ ನಿಮ್ಗೆ ಎಲ್ಲೋದ್ರೂ ಒಂದು ಗೌರವ ಇರುತ್ತೆ. ಏನೋ ಒಂಥರ ಗುಂಪಿನಲ್ಲಿ ಗೋವಿಂದ ಅಲ್ಲ, ನಿಮ್ಮನ್ನು ಗುರುತಿಸ್ತಾರೆ. ನಿಮ್ಮಲ್ಲೊಂದು ವಿಶೇಷ ವಿದ್ವತ್ತಿರುತ್ತೆ. ಹೌದೋ ಅಲ್ವೋ ಕಮೆಂಟ್ಸ್ ಕೊಡ್ತೀರಾ, ಕಾಯ್ತಿರ್ತಾನೆ. ಈ ಬೆರಳಿನಲ್ಲಿ ಚಕ್ರವಿದ್ದರೆ ಎಲ್ಲಿದ್ದರೂ ಸಮಥಿಂಗ್ ಅದೊಂದು ಅಟ್ರಾಕ್ಟಿವ್. ನಿಮ್ಮ ಮಾತಿರ್ಬೋದು, ನಿಮ್ಮ ವೈಚಾರಿಕತೆ ಇರ್ಬೋದು, ನಿಮ್ಮ ವಿಚಾರಧಾರೆ ಇರ್ಬೋದು, ನಿಮ್ಮ ಪ್ರಾಮಾಣಿಕತೆ ಇರ್ಬೋದು, ನಿಮ್ಮ ವ್ಯಕ್ತಿತ್ವ ಇರ್ಬೋದು, ನಿಮ್ಮ ಒಂದು ವಿಶೇಷವಾದಂಥ ಜನಪರ ಧ್ವನಿ ಇರ್ಬೋದು, ಹಾಗೆಯೇ ನಿಮ್ಮ ಒಂದು ನೇರವಂತಿಕೆ ಇರ್ಬೋದು, ನಿಮ್ಮ ಒಂದು ಕೆಲಸದಲ್ಲಿನ ಶ್ರದ್ಧೆ ಇರ್ಬೋದು, ಏನೋ ಒಂದು ಎಕ್ಸ್ಟ್ರಾ ನಿಮ್ಮ ಹತ್ರ ಇರುತ್ತೆ. ಈ ಚಕ್ರವಿದ್ದರೆ ಖಂಡಿತ ನೀವೊಂದು ಗುರುವೇ. ನಿಮ್ಮ ಮಾತು ಎಲ್ಲರೂ ಕೇಳ್ತಾರೆ. ಹೌದು ಅಲ್ವೋ ಹೇಳಿ. ನಿಮ್ಮ ಮನೇಲಿ ಕೇಳ್ತಾರೆ, ಇಲ್ಲ ನಿಮ್ಮ ಸುತ್ತಮುತ್ತ. ನಿಮ್ಮ ಮನೆಯವ್ರು ಕೇಳಿಲ್ಲ ಅಂದ್ರೂ ಬೇರೆಯವರು ಕೇಳುತ್ತಾರೆ. ಈ ಬೆರಳಿನಲ್ಲಿ ಚಕ್ರವಿದ್ದರೆ ನಿಮ್ಮ ಮನೆಯವ್ರು ಕೇಳೋದು ಸ್ವಲ್ಪ ಅರ್ಧವೇ, ಆದರೆ ಬೇರೆಯವರು ನಿಮ್ಮ ಅಡ್ವೈಸ್ ಕೊಟ್ಟಾಗ ನಿಧಾನವಾಗಿ ಕೇಳ್ತಾರೆ, ಪಾಲಿಸ್ತಾರೆ. ನಮ್ಮ ಶಂಕರು ಕಣೋ, ನಮ್ಮ ಭಾಗ್ಯಲಕ್ಷ್ಮಿ ಕಣೋ, ನಮ್ಮ ರಾಜ್ಕುಮಾರ್ ಕಣೋ. ಎಸ್, ತುಂಬ ದೊಡ್ಡ ಸಾಧನೆ ಮಾಡಿರುವವರ ಕೈಯಲ್ಲಿ ತುಂಬ ಕೆಳಸ್ಥಾಯಿಯಿಂದ, ತುಂಬ ಝೀರೋಯಿಂದ ತುಂಬ ದೊಡ್ಡ ವಿದ್ವತ್ತಿನ ಸ್ಥಾಯಿಗೆ ಬಂದಿರತಕ್ಕಂಥ ಗುರುಗಳ ರೇಖೆಯಲ್ಲಿ ಹಸ್ತದಲ್ಲಿ ನಾನು ಈ ಬೆರಳನ್ನ ನೋಡಿದ್ದೇನೆ. ದೇರ್ ಇಸ್ ಎ ಚಕ್ರ. ಹೌದು ಅಲ್ವೋ ಹೇಳಿ. ಸುಮ್ಮನೆ ಅಲ್ಲ, ಸುಮ್ಮನೆ ಈ ಬೆರಳಲ್ಲಿ ಚಕ್ರ ಕೊಡೋದಿಲ್ಲ ಮಕ್ಕಳೇ. ನಿಮ್ಮನ್ನ ಹೊಡೆದಿರುತ್ತೆ, ಬಡ್ದಿರುತ್ತೆ, ತಿವಿದಿರುತ್ತೆ, ಅವಮಾನಿಸಿರುತ್ತೆ. ಅಯ್ಯೋ ರಾಮಚಂದ್ರ, ಭಿಕ್ಷೆ ಒಂದು ಬೇಡಿಸಿರೋಲ್ಲ, ಇಲ್ಲ ಫುಟ್ಪಾತ್ ಅಲ್ಲಿ ಮಲಗಿಸಿರಲ್ಲ, ಇನ್ನೂ ಕೆಲವ್ರು ಮಲಗಿಸೇ ಇರುತ್ತೆ. ಕರ್ಕೊಂಡೋಗಿ ಖಂಡಿತ ಅಂಥದ್ದೊಂದು ಸ್ಥಾಯಿಯಿಂದ ಕರ್ಕೊಂಡು ಬಂದಿರುತ್ತೆ. ಬಾರೋ ಗುರು ನೀನು, ನಾನು ನಿನ್ನ ಜೊತೆಲಿದ್ದೇನೆ ಅಂತ. ಎಲ್ಲಿ ಹೋದರೂ ನಿಮಗೊಂದು ಊಟ, ಎಲ್ಲಿ ಹೋದರೂ ಒಂದು ಒಳ್ಳೆ ವಸ್ತ್ರ, ಹೇಗಾದರೂ ನಿಮ್ಮ ಸಂಪಾದನೆಗೊಂದು ದಾರಿ ಈ ಬೆರಳಿನಲ್ಲಿ ಚಕ್ರವಿದ್ದರೆ ನಡೆಸ್ಕೊಟ್ಟಿರುತ್ತೆ. ಹೌದು ಅಲ್ವೋ ಹೇಳಿ. ನಮ್ಮವರು ಸರ್, ನಮ್ಮ ಸ್ನೇಹಿತ ಸರ್ ಅವರು, ನಮ್ಮ ಅಣ್ಣ ಸರ್ ಅದು, ನಮ್ಮಮ್ಮ ಸರ್ ಅದು, ನಮ್ಮ ಗುರುಗಳು ಸರ್ ಅದು,
ನನ್ನ ಬಂಧು ಸರ್ ಅದು, ನನ್ನ ಫ್ರೆಂಡ್ ಸರ್ ಅದು, ಈ ರೀತಿಯದೊಂದು ನಿಮ್ಮನ್ನ ಪರಿಚಯ ತುಂಬ ಜನ ಮಾಡಿಸಿರ್ತಾರೆ. ಹೌದೋ ಅಲ್ವೋ ಹೇಳಿ. ಯಾಕೋ ಈ ಬೆರಳಿನಲ್ಲಿ ಚಕ್ರ ಇರೋ ಸ್ವಲ್ಪ ಏಕಾಂಗಿಗಳೇ, ಒಂಥರ ಏಕಾಂಗಿತ್ವ. ನೀವು ನೋಡಿ, ನೀವು ಗೈಡೆನ್ಸ್ ಮಾಡಿರೋರೆಲ್ಲ ಚೆನ್ನಾಗಿರ್ತಾರೆ. ಅನ್ನ ಇಟ್ಟ ಕೈ ನಿಮ್ಮದು, ನಿಮಗೆ ಕೊಡೋಕೆ ತುಂಬ ಇಷ್ಟ. ಈ ಬೆರಳಲ್ಲಿ ಚಕ್ರವಿದ್ದವರು ಅನ್ನ ಇಡಲಿಕ್ಕೆ ತುಂಬ ಇಷ್ಟಪಡ್ತೀರಿ. ಹೌದೋ ಅಲ್ವೋ ಹೇಳಿ. ಖಂಡಿತ ನಿಮಗೆ ಕೊಡೋದು ಅಂದರೆ ತುಂಬ ಇಷ್ಟ. ಇನ್ನೊಬ್ಬರ ಹತ್ರ ಬಗ್ಗೆ ಕೆಲಸ ಮಾಡಲ್ಲ. ಸಿಂಹಗರ್ಜನೆಯೇ ನಿಮ್ಮದು. ಯಾರಾದರೂ ಸರಿಯೇ. ತುಂಬ ನನಗೆ ಸಂಕಟ ಏನಂದ್ರೆ, ಈ ಬೆರಳಲ್ಲಿ ಚಕ್ರ ಇರೋದು ಸಿಕ್ಕಾಬಟ್ಟೆ ನ್ಯಾಯ ನೀತಿ ಧರ್ಮ ಅಂತ ಹೋಗ್ಬಿಟ್ಟು ಮನೆಯವ್ರ ಕೈಯಲ್ಲಿ ರುಬ್ಬಿಸ್ಕೊಬಿಟ್ಟಿರ್ತೀರಿ. ಆಗಿದೆಯಾ ಇಲ್ವಾ ಹೇಳಿ. ಮುಖ್ಯವಾಗಿ ನಿಮ್ಮ ಗಂಡ ನಿಮ್ಮ ಮಾತು ಕೇಳಿದಾನ, ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಿದಾರ, ಇಲ್ಲ ನಿಮ್ಮ ಮಕ್ಕಳು, ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಹೆತ್ತವರು, ಇಲ್ಲ ನೀವು ಹೆತ್ತವರು. ನಮ್ಮ ಗುರುಗಳು ಹೇಳ್ತಿರ್ತಾರೆ, ಪ್ರಪಂಚದಲ್ಲಿ ಈ ಮೂವರು ನಿಮ್ಮ ಮಾತು ಕೇಳಲ್ಲ ಕಣ. 4 ಜನ ನಮ್ಮ ಮಾತು ಕೇಳಲ್ಲ. ಒಂದ ನಮ್ಮನ್ನ ಹೆತ್ತವರು, ನಿಂಗೆ ಏನ್ ಗೊತ್ತಿದೆ ಕೂತ್ಕೊಳ್ಳ ಅಂತಾರೆ. ಸರಿ. ಎರಡನೇದು ಇನ್ನೊಬ್ರು ಇದಾರಂತೆ, ನಾವು ಹೆತ್ತವ್ರು. ಪಾಪ ನಿಂಗೆ ವಯಸ್ಸಾಯ್ತು, ನಿಂಗೆ ಏನಾದ್ರು ಗೊತ್ತಿದ್ಯಾ, ಡು ಯು ನೋ ದಿಸ್ ಅಂತಾರೆ. ತಮಾಷೆನ? ಇಬ್ಬರಾದ್ರ ಇನ್ 3ನೇವರು ಯಾರು ಗೊತ್ತಾ? ನಾವು ಕಟ್ಕೊಂಡಿರೋರು. ರೀ ಎಸ್ಸಲ್ಲಿ ಟೀ ಕುಡಿತೀರಿ ಹೇಳ್ರಿ ಆ ಕಡೆ. ಯಾವಾಗ ನೋಡಿದ್ರು ದುಕಾನ್ ಕೋಲ್ ಮಾಡ್ತೀರ, ಟೀ ದುಕಾನ. ನಿಮ್ಗೋಸ್ಕರ ಟೀ ಅಂಗಡಿ ಇಡ್ಬೇಕು ನಾನು ಅಷ್ಟೇ. ಕೂತ್ಕೊಂಡಿದ್ದ ಜಾಗದಲ್ಲಿ ಟೀ ಇಲ್ವಾ ಪಕ್ಕೋಡೆ ಇಲ್ವಾ ಅಂತ ಕೂತ್ಕೊಳ್ರಿ. ನಮ್ಮ ಮಾತು ಕೇಳೋದೇ ಇಲ್ಲ. ಎಷ್ಟು ಜನ ಇದಕ್ಕೆ ಕಮೆಂಟ್ಸ್ ಕೊಡ್ತೀರಿ ಕೇಳ್ತಾ ಕಾಯ್ತಾ ಇರ್ತೀನಿ. ಈ ಬೆರಳಲ್ಲಿ ಚಕ್ರ ಇರೋರಿಗೆ ಇದೊಂದು ಕತೆ ಆಯ್ತಾ? ಇನ್ನೊಬ್ರು ಇದ್ದಾರೆ, ಅವ್ರು ಯಾರು ಗೊತ್ತಾ? ನಮ್ಮ ಮಾತು ನಾವೇ ಕೇಳಲ್ಲ. ಡೈಲಿ ಅಲಾರಾಮ್ ಇಟ್ಕೊಳ್ಳೋದು, ವಾಕಿಂಗ್ ಹೋಗೋಣ ಅಂತ ಹೋಗೋದೇ ಇಲ್ಲ. ನಮ್ ಗುರುಗಳು ಡೈಲಿ ಹೇಳ್ತಾರೆ, 1 ಸಿಗರೇಟ್ ಕಡಿಮೆ ಮಾಡಿ ತಿನ್ಕೊಳಂತ, 2 ಜಾಸ್ತಿ ಹೊಡೆದಿರ್ತಾರೆ. ಇನ್ನೊಂದು ಗುರುಗಳು, ಸಮೀಮಣ್ಣ ಮಾಮ ತೋಟ, ಯಾಕೋ ಗೊತ್ತಿಲ್ಲ, ಕುಡಿಬಾರ್ದು ಕುಡಿದು ಬಿಟ್ಟಿದ್ದಾನೆ. ಅದು ಕುಡಿದ ಮೇಲೆ ಇಷ್ಟೊತ್ತಿಗೆ ನಶೆ ಇರುತ್ತಂತೆ, ಅದೊಂದು ರೂಲ್ ಅಂತೆ. ಗೊತ್ತಿಲ್ಲ ಅಂತ ಅವನು ಹೇಳಿದ್ದು. ಗಬ ಅಂತ ಕುಡಿದು ಬಿಟ್ಟೆ ಕಣೋ, ಗೊತ್ತಿಲ್ಲ ಇವ್ರು ಕೊಟ್ರು, ಅದಾದ್ಮೇಲೆ ಆಯ್ತು ನೋಡು ಕಣೋ ಅಂತ. ಬೇಕಿತ್ತ ನಮ್ಮ ಮಾತು ನಾವೇ ಕೇಳಲ್ಲ. ನನ್ನ ಹತ್ರ ಹೇಳ್ತಾನೆ, ಇನ್ಮೇಲೆ ಹೋಗೋದಿಲ್ಲ ಕಣೋ ಅಂತ. ತಿಂಗಳಿಗೊಮ್ಮೆ ಅಲ್ಲಿ ಹೋಗ್ಬಿಟ್ಟು ತೋಟದಲ್ಲಿ ಕುತ್ಕೊಂಡು ಡಮಾಲ್ ಅಂತ ಮಾಡ್ಕೊತೆ. ಬಿದ್ದು ನಗ್ತಿರ್ತೀನಿ ನಾನು. ನಮ್ಮ ಮಾತು ನಾವೇ ಕೇಳಲ್ಲ, ಅದ್ರಲ್ಲಿ ನಾನೇ ನಂಬರ್ 1. అందులో నేనుండాలి, అది నేనే అయి ఉండాలి. ಇದು ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ಅದರಲ್ಲಿ ಇರಬೇಕು, ಅದು ನಾನೊಬ್ನೇ ಆಗಿರ್ಬೇಕು, ಅದು ನಾನೇ. ಈ 4ನೇದು ಮಾತ್ರ ನನಗೆ ತುಂಬಾ ಅನ್ವಯ ಆಗುತ್ತೆ. ಇದು ಖಂಡಿತ ನಡೆದಿರುತ್ತೆ. ಈ ಬೆರಳಲ್ಲಿ ಚಕ್ರ ಇರೋ ಕರೆಕ್ಟಾಗಿ ಹೇಳಿ, ಈ 4ರಲ್ಲಿ ಎಷ್ಟು ನಿಮಗೆ ನಡೆದಿದೆ ಅಂತ. ನಿಮ್ಮ ಹೆತ್ತವರು ನಿಮ್ಮ ಮಾತು ಕೇಳಲ್ಲ, ನೀವೆತ್ತವರು ನಿಮ್ಮ ಮಾತು ಕೇಳಲ್ಲ, ನಿಮ್ ಕಟ್ಕೊಂಡಿರೋರು ನಿಮ್ಮ ಮಾತು ಕೇಳಲ್ಲ. ಅದು ಬಿಟ್ಟು ನಿಮ್ಮ ಮಾತು ನೀವೇ ಕೇಳಲ್ಲ, ಊರಿಗೆಲ್ಲ ಹೇಳ್ತೀನಿ. ಈ ಬೆರಳಲ್ಲಿ ಚಕ್ರ ಇರೋರ ಕತೆ ಇದು. ಬ್ರಹ್ಮಾನಂದವಾಗಿರುತ್ತೆ. ಹೌದು ಮಕ್ಳೇ, ಎಷ್ಟು ಜನ ಕಮೆಂಟ್ಸ್ ಕೊಡ್ತೀರಿ, ನಾನು ಕಾಯ್ತಿರ್ತೀನಿ. ವಾರಾಂತ್ಯ ಅಲ್ಲ ಮಕ್ಕಳು. ಇದೆಲ್ಲ ತಿಳ್ಕೊಬೇಕು ನಾವು. ಲೋಕದ ನಿಯಮಗಳು, ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ನಿರ್ಬಲ. ಹೌದು, ತೀರಾ ಒಳ್ಳೆಯವನಾಗಿ ನಾವು ಕೇಳ್ತೇವೆ ಮಕ್ಕಳು. ಈ ಬೆರಳಲ್ಲಿ ಚಕ್ರ ಇರೋ ನಿಮ್ಮ ಒಳ್ಳೆತನ ಎಲ್ಲರೂ ಬಳಸ್ಕೊಳ್ಳೋದು. ಸರಿ ಹೋಗ್ಲಿ, ಬಾಯಿ ಬಿಟ್ಟಾದ್ರೂ ಹೇಳ್ತೀರಾ ಇವ ಚೀಟೆಡ್ ಅಂತ ಗೊತ್ತಿದ್ರು ಹೀಗೆ ನೋಡ್ತಿರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಆ ವಯಸ್ಸಿನ ಬಿಸಿನಲ್ಲಿ ಡಮಾಲ್ ಡುಮಿಲ್ ಅಂತ ಕಕ್ಕಿದ್ರು. ಹೋಗ್ತಾ ಒಂದು 50 ದಾಟಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ, ಈ ಬೆರಳಲ್ಲಿ ಚಕ್ರ ಇರೋರು ಮಾತಾಡೋದೇ ಇಲ್ಲ, ಹೇಳೋದೇ ಇಲ್ಲ. ಅವ್ನು ಮಾಡ್ತಿದ್ದಾನೆ ಬಾಚ್ಕೊಂಡು, ಏನ್ ಮಾಡೋದು. ಹೌದು, ತುಂಬಾ ಇದೆ ಈ ಬೆರಳಿನಲ್ಲಿ ಚಕ್ರ ಇರೋರ್ ಕಥೆಗಳು. ಮತ್ತೆ ಆಗಾಗ ಇದರ ಬಗ್ಗೆ ಹೇಳ್ತಾ ಇರೋಣ. ಇನ್ನಷ್ಟು ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ
ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಕ್ಕಳೇ, ನನ್ನ ಸಂಚಿಕೆ, ಈ ರಿಸರ್ಚ್, ಈ ಹುಡುಕಾಟ, ನಿಮ್ಮಗಳ ಜೊತೆ ಓಡಾಟ, ಲಕ್ಷಾಂತರ ಜನಗಳ ಜೊತೆ ಓಡಾಟ, ಮಾತುಕತೆ, ಈ ಎಲ್ಲ ಗಮ್ಯಗಳ ನಡುವೆ ಎಲ್ಲೋ ಒಂದು ತಗೊಬಂದು ನಿಮ್ಗೊಂದು ಉಣಬಡಿಸ್ತಿದೆ. ನನಗೆ ಆಸೆ, ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ಎಷ್ಟು ಜನ ಶೇರ್ ಮಾಡ್ತೀರಿ ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ. ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ. ಖುಷಿ ನನಗೂ ಕೂಡ. ನಾನು ಈ ರಿಸರ್ಚ್ ಮಾಡಿದ್ದಕ್ಕೆ, ಈ ಹುಡುಕಾಟ ಮಾಡಿದ್ದಕ್ಕೆ ತೃಪ್ತಿಪಡಿಸಿದ್ದಾನೆ. ಎಲ್ಲರನ್ನೂ ತೃಪ್ತಿಪಡಿಸುವಷ್ಟು ವಿದ್ವತ್ತು ನನ್ನಲ್ಲಿಲ್ಲ. ಪರಿಪೂರ್ಣ ವಿದ್ವತ್ತು ಲೋಕದಲ್ಲಿ ಯಾರಿಗೂ ಇಲ್ಲ, ಭಗವಂತನಿಗೆ ಬಿಟ್ಟರೆ. ನಾನೇನಾದರೂ ಕಲ್ತಿದ್ರೆ ಈ ಅಲ್ಪವಿದ್ಯಾ ಮಹಾಗರಿವೆ ಅನ್ನೋ ಥರ ಒಂದು ಈ ಸಮುದ್ರ ತೀರದಲ್ಲಿ ಬಿದ್ದಿರ್ತಕ್ಕಂಥ ಒಂದು ಅಣುವಿನಷ್ಟು ಒಂದು ಮರಳಿನ ಕಣವೇನೋ ನಾನು ಅಂತ ಹೇಳಬಲ್ಲೆ. ಆದರೂ ಅದೊಂದು ಆತ್ಮತೃಪ್ತಿ ಇದೆ. ಅಮ್ಮ ಮಹಾತಾಯಿ, ಆ ಸರಸ್ವತಿ, ಅದು ಆ ಮಹಾಸಮುದ್ರದ ತೀರದಲ್ಲಿ ಬಿದ್ದಿರುವ ಒಂದು ಅಣುವಷ್ಟು ಧೂಳಿನ ಕಣ. ನನ್ನಮ್ಮ ಕೊಟ್ಟಿರೋ ವಿದ್ಯೆ ಇದು, ವಾಗ್ದೇವ್. ನೋಡಿ, ಹಂಗೆ ಹೇಳ್ತಿದ್ದಾಗೆ ನನ್ನ ಅಮ್ಮನನ್ನ ಹಿಂಗೆ ನೋಡ್ತೇನೆ. ಅಲ್ಲೊಂದು ಫೋಟೋ ಇಟ್ಕೊಂಡಿದ್ದೇನೆ, ಆ ತಾಯಿ ಜಾನಕಮ್ಮನನ್ನ, ಗಂಗಮ್ಮನನ್ನ, ಗೌರಮ್ಮನನ್ನ ಅಲ್ಲಿ ನೋಡ್ತಾ ಇರ್ತೇನೆ. ನೀನು ಕೊಟ್ಟಿದ್ದಲ್ವಮ್ಮ ಈ ವಿದ್ಯೆ, ನನ್ನಿಂದ ತಪ್ಪಾಗ್ಬಿಡ್ತಾ, ತಪ್ಪು ನಡೆದು ಬಿಡ್ತಾ, ಎಲ್ಲೋ ಒಂದು ತುಂಬ ದೊಡ್ಡ ನೋವುಗಳು, ಬೇಕಿರ್ಲಿಲ್ಲ, ಇದಾಯ್ತಾ, ಇಂಥದ್ದಾಗ್ಬಿಡ್ತಾ, ಹೀಗೂ ಯೋಚನೆ ಬಂದ್ಬಿಡ್ತಾ ಅನ್ನತಕ್ಕಂಥ ಒಂದೊಂದು ಸಮಯ. ನಾನು ಹೇಳಿದ್ನಲ್ಲ, ನನ್ನ ಮಾತು ನಾನೇ ಕೇಳೋಲ್ಲ ಅಂತ, ಅಂಥದ್ದೊಂದಿದೆ. ಸೊ ನಿಮಗೆ ಅದನ್ನು ಉಣಬಡಿಸ್ತಿದ್ದೇನೆ. ದಯಮಾಡಿ ನಿಮ್ಗೆ ಇಷ್ಟ ಇದ್ರೆ ಶೇರ್ ಮಾಡಿ ನಿಮ್ಮ ಆತ್ಮೀಯರಿಗೂ, ಸ್ನೇಹಿತರಿಗೂ, ಹಾಗೂ ಒಂದು ಪುಟ್ಟ ಕಮೆಂಟ್. ಅದು ಒಂದು ಆತ್ಮತೃಪ್ತಿಯೇ. ಆಯ್ತು, ಕಾಯ್ತಿರ್ತೇನೆ ಅಂತ ಹೇಳ್ತಾ ಬನ್ನಿ. ಈ ರಾಮನ ನಕ್ಷತ್ರ, ಪುನರ್ವಸು ನಕ್ಷತ್ರ, ಚಂದ್ರ ಗುರುಸಾರ, ಗುರು ಚಂದ್ರಸಾರ, ಗುರುಚಂದ್ರ ಯೋಗ. ವಾವ್! ಗುರುಚಂದ್ರ ಯೋಗ ಇದ್ರೆ ಎಲ್ಲಿದ್ದರೂ ಹೇಗಿದ್ದರೂ ನಿಮ್ಮನ್ನ ಹುಡುಕೊಂಡು ಬಂದು ಕಾಪಾಡುತ್ತೆ. ಒಂದು ಗೌರವ, ಹೇಗೋ ಯಾರೋ ಎಲ್ಲಿಂದಲೋ ಅಲ್ಲೊಂದು ಸೇರಿಸುತ್ತೆ, ನೆರಳು ಕೊಡುತ್ತೆ, ಅಂಥದ್ದೊಂದು ಭಾವ ಇದೆ ಮೇಷರಾಶಿ. ಇವತ್ತಂಥದ್ದೊಂದು ಗೌರವ ಭಾವ, ಅಂದುಕೊಂಡಂಥ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಅದರಲ್ಲೂ ವೈದಿಕ, ಜ್ಯೋತಿಷ್ಯ, ಆಗಮ, ಹೋಮ, ಹವನ, ಯಜ್ಞ, ಯಾಗ, ಟೀಚರ್, ಪ್ರೊಫೆಸರ್, ಡಾಕ್ಟರ್, ಲಾಯರ್, ಜಡ್ಜು, ಇನ್ನೊಬ್ಬರ ಗಮನಕ್ಕೆ ದಾರಿ ತೋರಿಸುವಂತ ಮಾರ್ಗದರ್ಶನ ಸ್ಥಾಯಿಯಲ್ಲಿದ್ದೀರಿ. ಸೂಪರ್. ವೃಷಭ ರಾಶಿ ಚೆನ್ನಾಗಿದೆ. ತೀರಾ ಒಳ್ಳೆತನ ಒಳ್ಳೇದಲ್ಲ ಮಕ್ಕಳೇ. ವ್ಯವಹಾರ ಮಾಡೋನು ವ್ಯವಹಾರವಾಗಿಯೇ ಯೋಚನೆ ಮಾಡಿ. ಈ ಕಾಲ ಯಾರೂ ವ್ಯವಹಾರ ಮಾಡಬೇಡಿ, ನಿಮಗೆ ಗೊತ್ತಿಲ್ಲ ಮಾಡಬೇಡಿ. ಇದೆಯಾ ಒಂದಷ್ಟು ದುಡ್ಡು, ಬಂಗಾರ, ಫಿಕ್ಸೆಡ್ ಡೆಪಾಸಿಟ್, ಒಂದಷ್ಟು ಜಮೀನು ತಗೊಂಡ್ಬಿಡಿ. ನೋಡ್ಕೊಳ್ಳೋಣ ನಾಳೆ ಟ್ಯಾಕ್ಸ್ ಕತೆ. ಮುಖ್ಯವಾಗಿ ಗೊತ್ತಿಲ್ಲ, ಅವನು ತಿಳಿದಿಲ್ಲ, ಯಾರೋ ಬಂದ್ಬಿಡಿ, ಒಂದು ಪೆಟ್ರೋಲ್ ಬಂಕ್ ಹಾಕ್ತೀನಿ, 4 ಜನ ದುಡ್ಡು ಹಾಕ್ಬಿಡಿ, 50 ಲಕ್ಷ ಕೊಟ್ಬಿಡ್ತೀನಿ, ರಿಟರ್ನ್ ಮಾಡಬೇಡಿ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ತರಿಸೋದು ಗೊತ್ತಿಲ್ಲ, ಹುಡುಗ ಇಲ್ಲ ಅಂದ್ರೆ ಗೊತ್ತಿಲ್ಲ, ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ, ಲೋಡಿಂಗ್ ಅನ್ಲೋಡಿಂಗ್ ಗೊತ್ತಿಲ್ಲ, ಹುಡುಗನ್ ತರಿಸೋದು ಗೊತ್ತಿಲ್ಲ, ಹುಡುಗನ್ ಟ್ರೈನ್ ಮಾಡೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ, ನಿಮ್ಗೆ ರಿಟರ್ನ್ಸ್ ಕೊಡ್ತೇವೆ. ಇಲ್ಲ, ಹೋಗಬೇಡಿ. ತೀರಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ನೋವು, ಮಿಕ್ಕಂತೇನೂ ತೊಂದರೆ ಇಲ್ಲ. ಗೌರವದ ವೃತ್ತಿ, ಗೌರವ ಇನ್ನಷ್ಟು ಸಂಪಾದಿಸುವೆ. ಮಿಥುನ ರಾಶಿ ಆರೋಗ್ಯ ಇಲ್ಲ, ಗೌರವಕ್ಕೆ ಧಕ್ಕೆ. ಗುರುಚಂದ್ರ ಇಬ್ರು 12ನೇ ಮನೆಯಲ್ಲಿದ್ದಾರೆ. ಏನೋ ಒಂದು ಕುಟುಂಬದಲ್ಲಿ ಹಿರಿಯರ್ಗ ಆರೋಗ್ಯನೋ, ವ್ಯವಹಾರದಲ್ಲಿ ಇಲ್ಲ, ದೂರದ ಕೆಲಸ, ದೂರದ ವ್ಯವಹಾರ, ಏನಾದ್ರೂ ಒಂದು ನಷ್ಟ, ಎಳೆದಾಟ ಆಗ್ತಕ್ಕಂಥದ್ದುಂಟು. ಆದಷ್ಟು ಇವತ್ತು ಅಮ್ಮನವರ ಸೇವೆ ಮಾಡಿ, ಅಮ್ಮನವರ ಪೂಜೆ ಮಾಡಿ, ಮನೆ ದೇವರು, ಮನೆ ದೇವಿ, ಕುಲದೇವಿ, ಗ್ರಾಮದೇವಿ ಪೂಜೆ ಮಾಡಿ. ಏನೋ ಒಂದು ಎಳೆದಾಟ ಇವತ್ತು ಮಿಥುನ ರಾಶಿಯವರಿಗುಂಟು. ಜಾಗ್ರತೆ. ಎಳೆದಾಟ, ಮಾನಸಿಕವಾಗಿಯೋ, ಕೌಟುಂಬಿಕವಾಗಿಯೋ, ಆರೋಗ್ಯವಾಗಿಯೋ
ದೈವ ಕಾರ್ಯಗಳಲ್ಲಿ ಯಶಸ್ಸು, ದೇವರನ್ನು ನೋಡ್ತೇನೆ, ದೇವ ಕಾರ್ಯ, ಪೂಜಾ ಕಾರ್ಯ, ದರ್ಶನ, ಇವುಗಳಲ್ಲಿ ಏನಾದರೂ ಇದ್ರೆ ಪುಣ್ಯಕ್ಷೇತ್ರ ಯೋಗ ಸೂಪರ್. ಸೊ ನಮ್ಮ ಕೈಲಿ ಏನೂ ಆಗ್ತಿದ್ದೋ ಕೆಲವೊಂದು ಸಮಯ ಪುಣ್ಯಕ್ಷೇತ್ರಕ್ಕೂ ಕೂತ್ಕೊಬಿಡ್ಬೇಕು. ಓಹೋ ನಮ್ಮ ಸಮಯ ಕೆಟ್ಟಿದೆ, ಸಾಕು ಅಮ್ಮನವ್ರ ಮಡ್ಲಲ್ಲಿದ್ದಾನೆ, ಎಲ್ಲವೂ ನೀನೆ. ಆ ರೀತಿ ಮಾಡಿ ಮಿಥುನ ರಾಶಿ ಆಕಸ್ಮಿಕ ದೈವ ದರ್ಶನ, ಪುಣ್ಯಕ್ಷೇತ್ರ ದರ್ಶನ. ಕರ್ಕಾಟಕ ರಾಶಿ ಗೌರವ, ಹೆಸರು, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ರಾಜಕೀಯ, ಟೂರ್ಸು, ಟ್ರಾವೆಲ್ಸು, ವೈದ್ಯಕೀಯ, ಅದ್ಭುತವಾದ ಪ್ರಗತಿ ಈ ವೃತ್ತಿಯಲ್ಲಿರ್ತಕ್ಕಂಥವರಿಗೆ. ಸಿಂಹರಾಶಿ ಗಜಕೇಸರಿ ಯೋಗವೇ. ನ್ಯಾಯ ಧರ್ಮ ಬದ್ಧ ವೃತ್ತಿ ಉದ್ಯೋಗದಲ್ಲಿ ಮುಂದಕ್ಕೆ ಹೋಗ್ತಿರೋರಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಹುಡುಕಿ ಬರುತ್ತೆ. ಅನ್ಯಾಯ ಅಧರ್ಮದಲ್ಲಿ ಹೋಗಿರೋರಿಗೆ ಪದವಿನೇ ಹೋಗ್ಬಿಡುತ್ತೆ. ಅದರಲ್ಲಿ ಆಗೋಷ್ಟು ದೊಡ್ಡ ಅವಮಾನಕ್ಕೆ ಸಿದ್ಧರಾಗ್ಬಿಡಿ. ಯಾವತ್ತೂ ಮಾಡಿದಿರಿ, ಇವತ್ತು ರೊಟ್ಟಿ ತಿರುವಾಕ್ಬೇಕು, ನೆನ್ಪಿಟ್ಕೊಳ್ಳಿ. ಯಾವತ್ತೂ ಹಾಕಿದಂಥ ಗಾಂಜಾ ಗಿಡ ಇವತ್ತು ಬೆಳೆದು ಬಿಟ್ಟು ಫುಲ್ಲು ಹೊಗೆ ಹಾಕಿಸ್ಬಿಡ್ತು, ಸಿಗಾಕೋಬಿಟ್ರಿ ಅಷ್ಟೇ. ಕನ್ಯಾ ರಾಶಿ ಭಾಗ್ಯೋದಯಂ. ಟೀಚರ್, ಪ್ರೀಚರ್, ಅಡ್ವೈಸರ್, ಎಸ್ಪೆಷಲಿ ಕನ್ಯಾ ರಾಶಿಯವರು ಜ್ಯೋತಿಷ್ಕರಾಗಿದ್ರೆ ಅಂತೂ ಇವತ್ತು ಒಳ್ಳೆ ಹೆಸರು, ನೀವು ನುಡಿದಿದ್ದಂತೆ ನಡೆಯುತ್ತೆ. ಅಂಥದ್ದೊಂದು ಗುರುಚಂದ್ರ ನೇರವಾಗಿ ಆತ್ಮಕಾರಕ, ಮೋಕ್ಷಕಾರಕ, ಅವುಗಳ ಒಂದು ಸಿದ್ಧಿಗಳ ಬಲ ತೋರಿಸ್ತಿದೆ. ಅಂಥದ್ದೊಂದು ಹೆಸರು. ಇನ್ನೊಬ್ಬರಿಗೆ ಏನು ಗೈಡೆನ್ಸ್ ಮಾಡ್ತಿರೋ ಅಂಥ ಗೈಡೆನ್ಸ್ ಮಾಡುವಂಥ ಕನ್ಸಲ್ಟೆನ್ಸಿ, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವ್ರು ವಿಶೇಷ ಅಭಿವೃದ್ಧಿ. ತುಲಾ ರಾಶಿ ಕೋರ್ಟಿನ ಸಮಸ್ಯೆಗಳಿದ್ರೆ ಇನ್ನಷ್ಟು ಎಳೆದಾಟ ಆಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತೆಲ್ಲ ಇದೆ, ಕೇಳಿ ನೋಡಿ ಮಕ್ಕಳೇ ನಿಮ್ಮ ಲಾಯರ್ಸ್ ಅನ್ನ. ಕೆಲವೊಂದು ಕೇಸ್ ಇದೆ, ಬೇಗ ಆಗಬೇಕು, ಅದಕ್ಕೊಂದು ಫೀಸ್ ಅಂತಿರುತ್ತೆ, ವಿಚಾರಿಸಿ. ಹೌದು, ನಿಮ್ಮ ಕೇಸನ್ನೇ ಪ್ರಿಯಾರಿಟೈಸ್ ಮಾಡಿ ಕರೆಸಿ ಅದಕ್ಕಿಂತ ಜಡ್ಜ್ ಸಾಹೇಬ್ರು ಬಂದು ಕುತ್ಕೊಂಡು ನೋಡ್ಲಿಕ್ಕೆ, ಆ ಲಾಯರ್ಗಳು ಬರಲಿಕ್ಕೆ ಅಲ್ಲೊಂದು ತುಂಬ ದೊಡ್ಡ ಟೀಮ್ಗಳಿರ್ತವೆ, ಅದಕ್ಕೆಲ್ಲ ವ್ಯವಸ್ಥೆ ಇರುತ್ತೆ, ಅದಕ್ಕೆ ಒಂದು ಎಕ್ಸ್ಟ್ರಾ ಫೀಸ್ ಅಂತ ಇರುತ್ತೆ. ಆ ಥರದ್ದು ವಿಚಾರಿಸಿ, ತುಂಬ ಜನಕ್ಕೆ ಗೊತ್ತಿಲ್ಲ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಅದಕ್ಕೆ ಹಾಕ್ಕೊಳ್ಳಿ, ಖಂಡಿತ ಬೇಗ ಆಗ್ತಕ್ಕಂಥದ್ದು. ಬಟ್ ಅಧರ್ಮ ಅನ್ಯಾಯದಿಂದ ಬಾಚಿಕೊಂಡಿದ್ರೆ ತಗೊಬಂದು ಬರಸಿಡಲು ಇಟ್ಟು ಬಿಡುತ್ತೆ, ಜಾಗ್ರತೆ. ವೃಶ್ಚಿಕ ರಾಶಿ ಬ್ಯೂಟಿಫುಲ್ ಡೇ, ವಾಹ್, ಇದು ನಿಮ್ಮ ದಿನ. ಅಂದುಕೊಂಡಂಥ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೀತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ರಾಜಕೀಯದಲ್ಲಿದ್ದೀರಾ, ದೇವತಾ ಕಾರ್ಯ, ವೈದಿಕ ಕಾರ್ಯ, ಆಮೇಲೆ ಡಾಕ್ಟರ್ ಆಗಿದ್ದೀರಾ, ಮೆಡಿಸಿನ್ ಲೈನಲ್ಲಿದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನಲ್ಲಿದ್ದೀರಾ, ಟೀಚಿಂಗ್ ಲೈನಲ್ಲಿದ್ದೀರಾ, ಗೌರವಯುತ ಸ್ಥಾನದಲ್ಲಿದ್ದೀರಾ, ಇನ್ನಷ್ಟು ಎತ್ತರಕ್ಕೆ, ಇನ್ನಷ್ಟು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಹುಡುಕಿ ಬರುತ್ತೆ. ಲಾಭಸ್ಥಾನವನ್ನು ನೋಡ್ತಿದ್ದಾನೆ, ಕ್ಷೀರಾಭಿವೃದ್ಧಿ, ಗೋವೃದ್ಧಿ, ಈ ಥರದ್ದಾಗತಕ್ಕಂಥದ್ದನ್ನ ನೋಡ್ತೀರಿ. ಧನುಸು ರಾಶಿ ಸ್ವಲ್ಪ ಸಾಲಗಳ ಕಡೆ ನೋಡಿಕೊಂಡು ಆಸೆ ಬಿದ್ದು ಇನ್ನೊಂದು ಏನೋ ಸ್ಟೇಟಸ್ಸು ನಮ್ಮ ಹೆಸರು ಗೊತ್ತಾ, ನಾವು ಯಾರು ಗೊತ್ತಾ, ಅವೆಲ್ಲ ಏನು ಗೊತ್ತಾ, ಅದೆಲ್ಲ ಬಿಡಿ ಸಾಕು. ಯಾವ ಹೆಸರು ಯಾರಿಗೂ ನೆನ್ಪಿಟ್ಕೊಳ್ಳಲ್ಲ ರೀ, ಯಾರಿಗೂ ನೆನ್ಪಿಟ್ಕೊಳ್ಳ ರೀ. ಇವತ್ತು ನಮ್ಮ KRS ತುಂಬಿದೆ, ಕಟ್ಟಿಸ್ದವ್ರು ಯಾರು, ಅದಕ್ಕೆ ನಿಂತವ್ರು ಯಾರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ಹೇಮಾವತಿ, ಆಮೇಲೆ ನಮ್ಮ ಆಲಮಟ್ಟಿ ಡ್ಯಾಮ್, ಎಷ್ಟೋ ಡ್ಯಾಮ್ಗಳು, ಎಷ್ಟೋ ಒಂದು ವ್ಯವಸ್ಥೆಗಳು ಮಾಡಿರೋ ಪುಣ್ಯಾತ್ಮರುಗಳಿದ್ದಾರೆ, ನೆನೆಸ್ಕೊಳ್ಳೋರಿಲ್ಲ ರೀ, ಅಷ್ಟೇ. ಸೊ ಅದರಿಂದ ತೀರಾ ಎತ್ತರದ ಆಸೆ, ಎತ್ತರದ ಕೆಲಸ, ಎತ್ತರದ ಭಾವಕ್ಕೆ ಹೋಗಬೇಡಿ. ಧನಸ್ಸು ಜಾಗೃತಿ, ಇರೋದನ್ನ ಮ್ಯಾನೇಜ್ ಮಾಡಿ ಸಕ್ಸಸ್. ಮಕರ ರಾಶಿ ಚೆನ್ನಾಗಿದೆ, ಕೊಡೋದು ತಗೊಳ್ಳೋದು. ಇವತ್ತೊಂದು ವ್ಯವಹಾರ ನಿಮಿತ್ತ, ವ್ಯಾಪಾರ ನಿಮಿತ್ತ, ಉದ್ಯೋಗ ನಿಮಿತ್ತ ಅದ್ಭುತವಾದಂಥ ಸುದ್ದಿಗಳು ಸಿಗುತ್ತೆ. ಓಡಾಡ್ತಿದ್ದೀರಿ, ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗುರುವಿಗೆ ಸಂಬಂಧಪಟ್ಟಂಥ ಕೆಲಸ, ಸ್ಕೂಲು, ಇನ್ಸ್ಟಿಟ್ಯೂಷನ್, ಕೋಚಿಂಗ್, ಟ್ರೈನಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ ಸುಖದಲ್ಲಿ ಚಂದ್ರ, ಗುರುವಿನ ಜೊತೆ ಸುಖ
ತೃಪ್ತಿ ನಿಮ್ಮದು. ಏನೋ ಒಂದು ಶುಭ ಸುದ್ದಿ ಪಡಿತೀರಿ, ವ್ಯವಹಾರ ನಿಮಿತ್ತ, ಕುಟುಂಬ ನಿಮಿತ್ತ, ದೂರದ ಕೆಲಸ, ದೂರದ ವ್ಯವಹಾರ. ನೋಡಿ, ನಾನು ಯಾವಾಗಲೂ ಹೇಳ್ತಿರ್ತೇನೆ ಮಕ್ಕಳೇ, ಆತ್ಮತೃಪ್ತಿಗೋಸ್ಕರ ಕೆಲಸ ಮಾಡಿ. ಆತ್ಮತೃಪ್ತಿ, ಮನಸ್ಸು. ಸುಮ್ಮನೆ ಅದನ್ನ ನನ್ನ ಗುರುಗಳು ಹೇಳ್ತಿರ್ತಾರೆ, 1000 ಕತ್ತೆಗಳನ್ನ ಇಟ್ಕೊಂಡು ಸಂಪಾದನೆ ಮಾಡೋದಕ್ಕಿಂತ ಒಂದು ಕುದುರೆ ಇಟ್ಕೊಳ್ಳೋ, ಬದುಕು ಕಟ್ಸುತ್ತೆ, ಅದು ನಿನ್ನ ಗಮ್ಯ ತಲುಪಿಸುತ್ತೆ. 1000 ಕತ್ತೆನ ಇಟ್ಕೊಂಡು ನೀನು ತಳ್ಳು ಅಂದ್ರೆ ಅದು ಹೋಗಲ್ಲ ಕಣೋ, ಒಂದೊಂದು ಕಡೆ ಹೋಗ್ತಿರುತ್ತೆ ಅಂತ. ಒಂದು ಕುದುರೆ ನಿಮ್ಮನ್ನ ಬಾಜಿ ಗೆಲ್ಸುತ್ತೆ. ಸೊ ಯುವರ್ ನೇಮ್, ಯುವರ್ ಫೇಮ್, ಯುವರ್ ಸಕ್ಸಸ್, ದ ಮೋರ್ ನೀವು ವಯಸ್ಸಾದಷ್ಟು ನಿಮಗೆ ಗೌರವ, ಹೆಸರು, ಕೀರ್ತಿ ಹುಡುಕಿ ಬರತಕ್ಕಂಥದ್ದಾಗುತ್ತೆ. ಭೂಮಿ ವಿಚಾರ, ಮನೆ ವಿಚಾರ, ದೇವಸ್ಥಾನ, ಈ ಥರದ್ದು ಧರ್ಮ ಕಾರ್ಯ, ಯಾವುದೋ ಒಂದು ದೇವತಾ ಅರ್ಚನ, ದೇವತಾ ಕೆಲಸ ಅದರಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಮೀನರಾಶಿ, ಚಂದ್ರ ಗುರುಸಾರ, ಗುರು ಪುಣ್ಯ ಸ್ಥಾನದಲ್ಲಿ ಕುಳಿತಿದ್ದಾನೆ. ಗುರು ಚಂದ್ರನ್ ಸಾರ, ನಿಮಗೂ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ ಅಂದುಕೊಂಡಂತ. ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ರಾಜತಾಂತ್ರಿಕ ಆ ಥರದ ಹುದ್ದೆಗಳು, ರಾಯಭಾರಿ ಹುದ್ದೆಗಳು, ದೇವಸ್ಥಾನದಲ್ಲಿ ಒಂದು ಸಣ್ಣ ವೈದಿಕ ಹುದ್ದೆಗಳು, ಈ ಥರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದಾದರೂ ಸರಿ. ತುಂಬ ದೊಡ್ಡ ಎತ್ತರದ ಗೌರವದ ಜಡ್ಜು, ತುಂಬ ದೊಡ್ಡ ಪ್ರೊಫೆಸರ್, ತುಂಬ ದೊಡ್ಡ ಗುರುಗಳು, ತುಂಬ ದೊಡ್ಡ ಪ್ರೀಚರ್, ಅಡ್ವೈಸರ್, ಅಡ್ವೊಕೇಟ್ ಜನರಲ್, ಈ ಥರ ಎಲ್ಲ ಹೇಳ್ತೀವಲ್ಲ, ಅದರ ಉನ್ನತ ಹುದ್ದೆಯೇ ಬೇರೆ, ಅದರ ಗತ್ತು ಆ ಥರದ್ದು. ಇಲ್ಲ ಅವರ ಹತ್ರನೇ ತೀರಾ ಕೆಳಗಡೆ ಕೆಲಸ ಮಾಡಿರ್ತಕ್ಕಂಥ ಭಾವ, ಹುದ್ದೆ, ಅಂಥದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೂ ಅಷ್ಟೇ ವಿಶೇಷವಾದಂಥ ಅಭಿವೃದ್ಧಿಯನ್ನು, ಸಾಮಾನ್ಯ ವೃತ್ತಿ ಆದರೂ ದೊಡ್ಡ ವೃತ್ತಿ ಆದರೂ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಮಕ್ಕಳು ಓದಿನಲ್ಲಿ ಚುರುಕು ಗಳಿಸಬೇಕಾ, ಒಳ್ಳೆ ಅಂಕ ಗಳಿಸಬೇಕಾ, ಒಳ್ಳೆ ಮಾರ್ಗದರ್ಶನ ಸಿಗಬೇಕಾ? ನನ್ನ ಆತ್ಮೀಯ ಸ್ನೇಹಿತರು ಶಾರದಾ ಅಕಾಡೆಮಿ ಅಂತ ಶ್ರೀನಗರ, ಬೆಂಗಳೂರಿನ ಶ್ರೀನಗರ ಬಸವನಗುಡಿ ಹತ್ರ ತೆಗೆದಿದ್ದಾರೆ. ನೀವು ಆಸುಪಾಸಿನಲ್ಲೇ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಸಿಗಬೇಕಾ? ಖಂಡಿತ ಶಾರದಾ ಅಕಾಡೆಮಿಯ ಮಾರ್ಗದರ್ಶನ ನಿಮಗೆ ಸಿಗಲಿ, ನಿಮ್ಮ ಮಕ್ಕಳಿಗೂ ಸಿಗಲಿ. ಒಳ್ಳೆ ಅಂಕ, ಒಳ್ಳೆಯ ಒಂದು ಮಾರ್ಗದರ್ಶನ ಅವರ ಪಾಲಿಗೆ ಸಿಗಲಿ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಮುಂದಿನ ಭಾಗದಲ್ಲಿದೆ, ದಯಮಾಡಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕೇಳ್ಕೊತಿದ್ದೇನೆ. ನಮಾಮಿ ಶಂಕರ.